Hello, so welcome back to your favorite channel Botany Bloom and ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಪಾರ್ಟ್ 1, 2, 3, 4, 5 ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಆಗಿದೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇದು. ಸೊ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ಆಗಿದೆ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಮೇಜರ್ ಆಗಿ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಮತ್ತೆ ಅದರ ಜೊತೆಗೆ ಏನು ಅಂತಂದ್ರೆ ಲ್ಯಾಕ್ ಆಪೆರಾನ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲ್ಯಾಕ್ ಆಪೆರಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದೆ ಸರಿನಾ. ಸೊ ಇದಕ್ಕಿಂತ ಮುಂಚೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಮೇಜರ್ 3 steps ಆಫ್ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಎಲ್ಲದನ್ನು ಕೂಡ ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಸೊ ಯಾವ್ದಾವ್ದು ಮೇಜರ್ ಆಗಿ ಫಸ್ಟ್ DNA ಟು DNA ಆಗೋದನ್ನ ಏನಂತ ಕರಿತೀವಿ ರೆಪ್ಲಿಕೇಶನ್, DNA ಇಂದ RNA ಆಗೋದಕ್ಕೆ ಏನಂತ ಕರಿತೀವಿ ಟ್ರಾನ್ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ ಆಗುತ್ತಲ್ಲ ಅದು ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಟ್ರಾನ್ಸ್ಲೇಷನ್ ಸರಿನಾ. ಸೊ ಈ ಟ್ರಾನ್ಸ್ಲೇಷನ್ ಪ್ರಾಸೆಸ್ ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಅದರ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ NCERT ಲೆಸನ್ ಅಲ್ಲಿ ಇರುವಂತದ್ದು ಯಾವುದು ಅಂದ್ರೆ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಅಂದ್ರೆ DNA ಇಂದ DNA ಆಯ್ತು, DNA ಇಂದ RNA ಆಯ್ತು, RNA ಇಂದ ಪ್ರೋಟೀನ್ ಆಗಿದೆ. ಈಗ ಈ ಪ್ರೋಟೀನ್ ಎಕ್ಸ್ಪ್ರೆಸ್ ಆದ್ರೇನೆ ನೆಕ್ಸ್ಟ್ ಏನಾಗುತ್ತೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದು. ಪ್ರೋಟೀನ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅದರ ಮೇಲೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ದೀಸ್ ಕ್ಯಾರೆಕ್ಟರ್ಸ್ ಆರ್ ಎಕ್ಸ್ಪ್ರೆಸ್ಡ್. ಯಾವ ರೀತಿ ಈ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗುತ್ತೆ, ಅದಕ್ಕೆ ಜೀನಿನ ಮಹತ್ವ ಏನಿದೆ, ಜೀನ್ ಯಾವ ರೀತಿ ರೋಲ್ ಪ್ಲೇ ಮಾಡ್ತಿದೆ, ಪ್ರೋಟೀನ್ ಯಾವ ರೀತಿ ಆಕ್ಟ್ ಮಾಡುತ್ತೆ, ಪ್ರೋಟೀನ್ ಇಂದ ನೆಕ್ಸ್ಟ್ ಎನ್ಸೈಮ್ ಆಗುತ್ತೆ, ಎನ್ಸೈಮ್ ಎಲ್ಲ ರಿಯಾಕ್ಷನ್ಸ್ ನ ಯಾವ ರೀತಿ ಮೇಂಟೈನ್ ಮಾಡುತ್ತೆ, ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ, ಯಾವ ರೀತಿ ರೆಗ್ಯುಲೇಟ್ ಆಗ್ತಿದೆ, ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋರು. ಸೊ ಎಲ್ಲದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸರಿನಾ. ಸೊ ದಿಸ್ ಇಸ್ ಅಬೌಟ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಸೊ ಯಾವ ರೀತಿ ರೆಗ್ಯುಲೇಟ್ ಆಗುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ಒಂದು ಪ್ರೋಟೀನ್ ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ಅದು ಯಾವ್ದ್ರಿಂದ ಬಂದಿದೆ, ಗೋ ಬ್ಯಾಕ್ ಟು ದಿಸ್ ಪ್ರೊಸೆಸ್ ಸೆಂಟ್ರಲ್ ಡಾಗ್ಮಾ. ಪ್ರೋಟೀನ್ ಆಗ್ಬೇಕು ಅಂದ್ರೆ ಅದು ಮುಂಚೆ RNA ಆಗ್ಬೇಕು, RNA ಆಗ್ಬೇಕು ಅಂದ್ರೆ ಅದು ಮುಂಚೆ ಏನಾಗ್ಬೇಕು DNA ಆಗಿರ್ಬೇಕು ಸರಿನಾ. ಅಂತಂದ್ರೆ DNA ಅಲ್ಲಿ ಇರುವಂತ ಜೀನ್ಸ್ ನೆಕ್ಸ್ಟ್ ಏನಾಗುತ್ತೆ ಪ್ರೋಟೀನ್ ಆಗುತ್ತೆ, ಪ್ರೋಟೀನ್ ಇಂದ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಮೀನ್ಸ್ ಇಫ್ ಒನ್ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಜೀನ್ಸ್. ಗೊತ್ತಾಗ್ತಿದೆನಾ. ಸಪೋಸ್ ಈಗ ನನ್ನ ಐಬಾಲ್ ಕಲರ್ ಬ್ಲಾಕ್ ಇದೆ, ಸೊ ಬಿಕಾಸ್ ಆಫ್ ಮೈ ಜೀನ್ಸ್. ಅದೇ ಬೇರೆ ಕೆಲವೊಂದು ರೇರ್ ಕಂಡೀಷನ್ ಕೆಲವೊಬ್ಬರಲ್ಲಿ ಯಾವ ರೀತಿ ಇರುತ್ತೆ, ಬಹಳ ರೇರ್ ಕಂಡೀಷನ್ ಅಂದ್ರೆ ಗ್ರೀನ್ ಐಬಾಲ್ ಇರುತ್ತೆ, ಸ್ವಲ್ಪ ಕಾಮನ್ ಅಂತ ಅಂದ್ರೆ ಯಾವ ರೀತಿ ಬ್ರೌನ್ ಐಬಾಲ್ ಇರುವಂತದ್ದು ಆರ್ ಎಲ್ಸ್ ಬ್ಲೂ ಐಬಾಲ್ಸ್ ಇರುವಂತದ್ದು. ಸೊ ದಟ್ ಈಸ್ ಡಿಪೆಂಡಿಂಗ್ ಆನ್ ಜೀನ್ಸ್. ಯಾವ ರೀತಿ ಜೀನ್ಸ್ ಇರುತ್ತೆ ಆ ರೀತಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಗೊತ್ತಾಯ್ತಾ. ಸೊ ಹಂಗೇನೆ ಯಾವ ತರ ಇದೆಲ್ಲ ಕಂಟ್ರೋಲ್ ಆಗ್ತಿದೆ, ಪ್ರೋ ಕ್ಯಾರಿಯೋಟ್ಸ್ ಅಲ್ಲಿ ಹೆಂಗ್ ಕಂಟ್ರೋಲ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನ್, ಯು ಕ್ಯಾರಿಯೋಟ್ಸ್ ಅಲ್ಲಿ ಹೆಂಗ್ ಕಂಟ್ರೋಲ್ ಆಗುತ್ತೆ. ಸೊ ಅದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡ್ಲಿಕ್ಕೆ ಇದೀವಿ. ಸೊ ಒಂದು ಕಾಮನ್ ಥಿಂಗ್ ಸ್ವಲ್ಪ ನೋಡಿದ್ರೆ ಜನರಲ್ ಆಗಿ ನೋಡ್ಕೊಂತ ಬಂದ್ರೆ ಏನು ಅಂತ ಅಂದ್ರೆ ನಾರ್ಮಲ್ ಆಗಿ ಲೈಫ್ ಯಾವ ರೀತಿ ಸ್ಟಾರ್ಟ್ ಆಯ್ತು, ದಟ್ ಈಸ್ ಸಿಂಗಲ್ ಸೆಲ್ ಸೈಗೋಟ್ ಇತ್ತು ಹೌದಾ. ಒಂದು ಸಿಂಗಲ್ ಸೆಲ್ ಎಗ್ ಮತ್ತೆ ಸ್ಪರ್ಮ್ ಫ್ಯೂಸ್ ಆದ್ಮೇಲೆ ಸೈಗೋಟ್ ಬಂತು. ಆ ಸೈಗೋಟ್ ಅಲ್ಲಿ ಸೆಲ್ಸ್ ಎಲ್ಲ ಏನು ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಅಂಡರ್ಗಾನ್ ಡಿವಿಷನ್ ದಟ್ ಈಸ್ ನೋನ್ ಆಸ್ ವಾಟ್ ವಿಚ್ ಡಿವಿಷನ್ ಮೈಟೋಸಿಸ್. ಮೈಟೋಸಿಸ್ ಪದೇ 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 ಮೈಟೋಸಿಸ್ ಆಗಿ ನೆಕ್ಸ್ಟ್ ಏನಾಗುತ್ತೆ ಸ್ವಲ್ಪ ಟಿಶ್ಯೂ ಆಯ್ತು, ಟಿಶ್ಯೂ ಇಂದ ನೆಕ್ಸ್ಟ್ ಏನಾಯ್ತು ಆರ್ಗನ್ ಆಯ್ತು, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಆಯ್ತು, ಆರ್ಗನ್ ಸಿಸ್ಟಮ್ ಇಂದ ಏನಾಯ್ತು ಆರ್ಗ್ಯಾನಿಸಮ್ ಆಯ್ತು. ಹಂಗಂದ್ರೆ ಯಾಕೆ ಬೇರೆ ಬೇರೆ ಸೆಲ್ಸ್ ಬೇರೆ ಬೇರೆ ತರ ಫಂಕ್ಷನ್ ಮಾಡ್ತಾ ಇದೆ. ಇಲ್ಲಿ ಸ್ಕಿನ್ ಮೇಲೆ ಇರುವಂತಹ ಸೆಲ್ಸ್ ಏನು ಪ್ರೊಟೆಕ್ಷನ್ ಫಂಕ್ಷನ್ ಮಾಡ್ತಾ ಇದೆ, ಹಾರ್ಟ್ ಅಲ್ಲಿ ಇರುವಂತಹ ಸೆಲ್ಸ್ ಬ್ಲಡ್ ಪಂಪ್ ಮಾಡಕ್ಕೆ ಫಂಕ್ಷನ್ ಆಗ್ತಾ ಇದೆ. ಹೌ ಇಟ್ ಈಸ್ ಡಿಫರಿಂಗ್, ಎಲ್ಲ ಬಂದಿರೋದು ಒಂದೇ ಸೆಲ್ ಇಂದಾನೆ, ಯಾಕೆ ಈ ತರ ಚೇಂಜ್ ಆಯ್ತು ಗೊತ್ತಾಗ್ತಿದೆ ಅಲ್ವಾ. ಸೊ ದಿಸ್ ಇಸ್ ಮೇಜರ್ಲಿ ಬಿಕಾಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ಜೀನ್ಸ್. ಇಲ್ಲಿ ಇರುವಂತಹ ಸೆಲ್ ಅಲ್ಲಿ ಇರುವಂತಹ DNA ಒಂದೇ, ಸ್ಕಿನ್ ಅಲ್ಲಿ ಇರುವಂತಹ ಸೆಲ್ ಅಲ್ಲಿ ಇರುವಂತಹ DNA ಒಂದೇ, ಹಾರ್ಟ್ ಅಲ್ಲಿ ಇರುವಂತಹ ಸೆಲ್ ಅಲ್ಲಿ ಇರುವಂತಹ DNA ಕೂಡ ಒಂದೇ. ಎರಡೂನು ಸೆಲ್ ಎಕ್ಸ್ಟ್ರಾಕ್ಟ್, ಎರಡು ಸೆಲ್ ಇಂದ DNA ತೆಗೆದು ನೋಡಿದ್ರೆ ಅದರಲ್ಲಿ ಇರುವಂತಹ ಸೀಕ್ವೆನ್ಸ್ ಎಲ್ಲ ಏನಿದೆ ಸೇಮ್ ಇದೆ ಅಪ್ಪ. ಒಂದು ಹ್ಯೂಮನ್ ಅಂತಂದ್ರೆ ಅವರ ಎಲ್ಲಾ ಸೆಲ್ ಅಲ್ಲೂ DNA ನ ಸೀಕ್ವೆನ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ಮತ್ತೆ ಯಾವ ರೀತಿ ಚೇಂಜ್ ಆಗಿ ಎಕ್ಸ್ಪ್ರೆಸ್ ಆಯ್ತು, DNA ಸೇಮ್ ಇದ್ಮೇಲೆ DNA ಇಂದ RNA ಸೇಮ್ ಆಗುತ್ತೆ, RNA ಇಂದ ಪ್ರೋಟೀನ್ ಕೂಡ ಸೇಮ್ ಆಗುತ್ತೆ. ಮತ್ತೆ ಹೆಂಗೆ ಇದೆಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ, ದಟ್ ಈಸ್ ಬಿಕಾಸ್ some genes are in switch on condition and some genes are in switched off condition. ಯಾವ ಪಾರ್ಟ್ ಅಲ್ಲಿ ಇದೆ ಅಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಜೀನ್ಸ್ ಮಾತ್ರ ಆಕ್ಟಿವ್ ಇದೆ, ಯಾವ್ದು ಕೆಲ್ಸಕ್ಕೆ ಇಲ್ಲ ಅಂತ ಜೀನ್ಸ್ ಏನಾಗಿದೆ ಇನ್ಆಕ್ಟಿವ್ ಇದೆ. ಇಲ್ಲಿ ಪ್ರೊಟೆಕ್ಷನ್ ಮಾಡುವಂತ ಕೆಲಸ ಇದೆ ಸೆಲ್ಸ್ ಇಂದು ಅದು ಆಕ್ಟಿವ್ ಇದೆ, ಬ್ಲಡ್ ಪಂಪ್ ಮಾಡುವಂತ ಜೀನ್ಸ್ ಏನಾಗಿದೆ ಇನ್ಆಕ್ಟಿವ್ ಆಗಿದೆ ಇಲ್ಲಿ ಸ್ಕಿನ್ ಅಲ್ಲಿ. ಸೊ ಅದೇ ತರನೇ
ಪ್ರತಿ ಒಂದು ಆರ್ಗಾನಿಸಮ್ ಅಲ್ಲಿ ಯಾವ ಯಾವ ಪ್ಲೇಸ್ ಅಲ್ಲಿ ಎಲ್ಲೆಲ್ಲಿ ಸೆಲ್ಸ್ ಇರ್ತದೆ ಅದರ ಫಂಕ್ಷನ್ ಏನ್ ಮಾಡ್ಬೇಕಾಗಿರುತ್ತೆ ಅಂತ ಜೀನ್ಸ್ ಮಾತ್ರ ಏನಾಗಿರುತ್ತೆ ಆಕ್ಟಿವ್ ಆಗಿರುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಅದು ಇನ್ಆಕ್ಟಿವ್. ಒಂದ್ ಕಡೆ ಆನ್, ಒಂದ್ ಕಡೆ ಆಫ್, ಆನ್ ಆಫ್ ಆನ್ ಆಫ್ ಈ ರೀತಿ ಎಲ್ಲ ರೆಗ್ಯುಲೇಟ್ ಆಗ್ತಾ ಇರುತ್ತೆ. ಅಗೇನ್ ದಿಸ್ ಇಸ್ ಡಿಪೆಂಡಿಂಗ್ ಆನ್ ಸಮ್ ಫ್ಯಾಕ್ಟರ್ಸ್. ಈ ರೀತಿ ಆನ್ ಆಫ್ ಕಂಡೀಷನ್ ಇದೆ ಅಲ್ಲ, ಇದು ಕೆಲವೊಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಅದಷ್ಟಿಗೆ ಅದಂತೂ ಆಗ್ತಾ ಇಲ್ಲ. ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟಿ. ಡೈಜೆಷನ್ ಆಗ್ಬೇಕಾ, ಓಕೆ, ದಟ್ ಇಸ್ ರೆಸ್ಪಿರೇಷನ್ ಆಗ್ಬೇಕಾ, ಮೀನ್ಸ್ ಆಲ್ ದೀಸ್ ಆರ್ ನೋನ್ ಆಸ್ ವಾಟ್ ಮೆಟಬಾಲಿಕ್ ಆಕ್ಟಿವಿಟಿ. ಅನಾಬಾಲಿಸಮ್, ಕೆಟಬಾಲಿಸಮ್ ಇದರ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ. ನೆಕ್ಸ್ಟ್ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ. ಹಾರ್ಮೋನ್ಸ್ ಕೂಡ ಇದನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾರ್ಮೋನ್ ವೇರಿ ಆದ್ರೆ ಅಲ್ಲಿನೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ವೇರಿ ಆಗುತ್ತೆ. ಸರಿನಾ. ಸೊ ದಿಸ್ ಇಸ್ ಡಿಪೆಂಡಿಂಗ್ ಆನ್ ದ ಎಕ್ಸ್ಪ್ರೆಷನ್ ಆಫ್ ಜೀನ್ ಈಸ್ ರೆಗ್ಯುಲೇಟೆಡ್. ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಒಂದು ಮೆಟಬಾಲಿಕ್ ಆಕ್ಟಿವಿಟಿ, ಇನ್ನೊಂದು ಫಿಸಿಯೋಲಾಜಿಕಲ್ ಆಕ್ಟಿವಿಟಿ, ಇನ್ನೊಂದು ಏನು ಮೇಜರ್ ಆಗಿ ಅಂದ್ರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಯಾವ ರೀತಿ ಎನ್ವಿರಾನ್ಮೆಂಟ್ ಕೂಡ ಜೀನ್ ಎಕ್ಸ್ಪ್ರೆಷನ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದೇಳಿ. ಸರಿನಾ. ಸೊ ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಲ್ಯಾಕ್ ಆಪೆರಾನ್ ಅಂತ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಸರಿನಾ. ಸೊ ಈಗ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಇದೆಲ್ಲ ರೆಗ್ಯುಲೇಟ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಯಾವ ಯಾವ ಲೆವೆಲ್ ಅಲ್ಲಿ ನಾವು ಇದನ್ನ ರೆಗ್ಯುಲೇಟ್ ಮಾಡಬಹುದು ಅಂದ್ರೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ತರ ಆಗುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ನೋಡೋಣ. ಸಪೋಸ್ ಈಗ ಫಸ್ಟ್ ಎಕ್ಸಾಂಪಲ್ ಯೂಕ್ಯಾರಿಯೋಟ್ಸ್ ತಗೊಂಡ್ರೆ, ಜೀನ್ ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಏನು, ಪ್ರೋಟೀನ್ ಆಗೋದು ಅಲ್ಟಿಮೇಟ್ ಆಗಿ. ಯಾವ ರೀತಿ ಆಗುತ್ತೆ, ಫಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಲೆವೆಲ್ ಅಲ್ಲಿ ನಾವು ಇದನ್ನ ರೆಗ್ಯುಲೇಟ್ ಮಾಡಬಹುದು ಅಂತ ಅಂದ್ರೆ DNA ಇಂದ RNA ಆಗುತ್ತಲ್ಲ ಆ ಪ್ರೋಸೆಸ್ ಅಲ್ಲಿ ನಾವು ಇದನ್ನ ರೆಗ್ಯುಲೇಟ್ ಮಾಡಬಹುದು, ಕಂಟ್ರೋಲ್. ಕೆಲವೊಂದು ಈ ಪೊಸಿಷನ್ ಅಲ್ಲಿ ಸ್ವಿಚ್ ಆನ್ ಇರ್ತದೆ, ಕೆಲವೊಂದು ಜೀನ್ಸ್ ಈ ಏನು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಸ್ವಿಚ್ ಆಫ್ ಕಂಡೀಷನ್ ಇರ್ತದೆ, ಆ ರೀತಿ. ಮತ್ತೆ ಪ್ರೊಸೆಸಿಂಗ್ ಲೆವೆಲ್ ಅಲ್ಲಿ, ಪ್ರೊಸೆಸಿಂಗ್ ಲೆವೆಲ್ ಅಂತ ಅಂದ್ರೆ ಏನು, DNA ಇಂದ RNA ಆದ್ಮೇಲೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಏನಾಗುತ್ತೆ, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಆಗ್ತದೆ. ರಿಮೂವಲ್ ಆಫ್ ಇಂಟ್ರಾನ್ಸ್, ಜಾಯಿನಿಂಗ್ ಆಫ್ ಎಕ್ಸಾನ್ಸ್. ಈಗ ಇಂಟ್ರಾನ್ಸ್ ಇನ್ಆಕ್ಟಿವ್ ರೀಜನ್ ಅಂತ ಹೇಳಿದ್ವಲ್ಲ, ಸೊ ಈ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಯಾವ್ದು ಇನ್ಆಕ್ಟಿವ್ ಇದೆ ಅದನ್ನ ತೆಗಿಬೇಕು, ಯಾವ್ದು ಆಕ್ಟಿವ್ ಇದೆ ಅದನ್ನ ಜಾಯಿನ್ ಮಾಡ್ಬೇಕು. ಇಲ್ಲಿ ಈಗ ಬ್ಲಡ್ ಪಂಪ್ ಮಾಡುವಂತಹ ಜೀನ್ಸ್ ಏನಾಗಿದೆ, ಬ್ಲಡ್ ಪಂಪ್ ಮಾಡುವಂತಹ ಏನು ರೀಜನ್ಸ್ ಏನು ಇನ್ಆಕ್ಟಿವ್, ಅದನ್ನ ಏನ್ ಮಾಡ್ಬೇಕು ನಾವು, ಇಂಟ್ರಾನ್ಸ್ ದಟ್ ವಿ ನೀಡ್ ಟು ರಿಮೂವ್. ಆಕ್ಟಿವ್ ಇರೋದು ಯಾವುದು, ಪ್ರೊಟೆಕ್ಷನ್ ಗೆ ಬೇಕಾಗಿರುವಂತದ್ದು, ಸೊ ಅದನ್ನ ಮಾತ್ರ ಏನ್ ಮಾಡ್ಬೇಕು, ಜಾಯಿನ್ ಮಾಡ್ಕೊಂತ ಹೋಗ್ಬೇಕು, ದಟ್ ಇಸ್ ಸ್ಪ್ಲೈಸಿಂಗ್. ಸೊ ಆ ಪ್ರೊಸೆಸ್ ಅಲ್ಲಿನೂ ಕೂಡ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಏನು, ಟ್ರಾನ್ಸ್ಪೋರ್ಟ್ ಆಫ್ mRNA ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. mRNA ನ್ಯೂಕ್ಲಿಯಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗ್ಬೇಕು ಅಂದ್ರೆ ಇದು ಸೈಟೋಪ್ಲಾಸಮ್ ಗೆ ಬರುತ್ತೆ. ಅಲ್ಲಿ ನಾವು ಇದನ್ನ ಏನ್ ಮಾಡ್ಬೋದು, ರೆಗ್ಯುಲೇಟ್ ಮಾಡಬಹುದು. ನೆಕ್ಸ್ಟ್ ಎಲ್ಲಿ ಅಂತಂದ್ರೆ ಟ್ರಾನ್ಸ್ಲೇಷನಲ್ ಲೆವೆಲ್. ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಏನು, ಈ mRNA ಸೈಟೋಪ್ಲಾಸಮ್ ಅಲ್ಲಿ ಬಂದಿರುವಂತಹ mRNA ಏನಾಗುತ್ತೆ, ನೆಕ್ಸ್ಟ್ ಪ್ರೋಟೀನ್ ಆಗುತ್ತೆ. ನೀವು ಟ್ರಾನ್ಸ್ಲೇಷನ್ ನೋಡ್ಬೇಕು ಅಂದ್ರೆ ಪಾರ್ಟ್ 5 ವಿಡಿಯೋ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಲ್ಲಿ ಸಿಗುತ್ತೆ ಇದೆಲ್ಲ ವಿಡಿಯೋಸ್ ಅಂತ ಅಂದ್ರೆ, ಇವಾಗ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲ, ಅಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಏನು ಅದರ್ ವಿಡಿಯೋಸ್ ಆಫ್ ದಿಸ್ ಲೆಸನ್ ಅಂತ ಹೇಳಿ ಅದನ್ನ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಅಥವಾ ಈ ವಿಡಿಯೋ ಮುಗಿಬೇಕಾದ್ರೆ ಲಾಸ್ಟಿಗೆ ಸ್ಕ್ರೀನ್ ಮೇಲೆ ಚಿಕ್ಕದಾಗಿ ಒಂದು ಯೂಟ್ಯೂಬ್ ಸ್ಕ್ರೀನ್ ಯಾವ ತರ ಕಾಣಿಸ್ತಲ್ಲ ಅದೇ ತರ ಚಿಕ್ಕದಾಗಿ ಸ್ಕ್ರೀನ್ ಕಾಣಿಸುತ್ತೆ. ಯಾವುದು ಅಂತಂದ್ರೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಓಲ್ ಲೆಸನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಅಥವಾ ಈ ಚಾನಲಿನ ಪ್ಲೇ ಲಿಸ್ಟಿಗೆ ಹೋದ್ರೆ ನೀವು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಹೋಲ್ ಲೆಸನ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನ ಕ್ಲಿಕ್ ಮಾಡಿ ಎಲ್ಲಾ ಲೆಸನ್ಸ್ ನೀವು ಎಲ್ಲಾ ವಿಡಿಯೋಸ್ ಒಂದಾದ್ಮೇಲೆ ನೋಡ್ಕೊಂತ ಬರ್ಬೋದು. ಸೊ ಇದೇ ತರ ಬೇರೆ ಲೆಸನ್ ಎಂದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಆಮೇಲೆ ನೀವು ನೋಡಿ. ಸರಿನಾ. ಸೊ ಟ್ರಾನ್ಸ್ಲೇಷನ್ ಲೆವೆಲ್ ಅಂದ್ರೆ ಪ್ರೋಟೀನ್ ಆಗುತ್ತಲ್ಲ, ಅಲ್ಲಿನೂ ಕೂಡ ಇದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ನಿಮಗೆ ಇದ್ರಲ್ಲಿ ಕ್ವಶನ್ಸ್ ಏನ್ ಕೇಳ್ತಾರೆ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಯೂಕ್ಯಾರಿಯೋಟಿಕ್ ಜೀನ್ ಎಕ್ಸ್ಪ್ರೆಷನ್ ಯಾವ ಯಾವ ಲೆವೆಲ್ ಅಲ್ಲಿ ಮಾಡ್ಬೋದು ಅಂತ ಹೇಳಿ. ಸೊ ಅವಾಗ ನೀವು ಇದು 4 ನ ನೀವು ಮೆನ್ಷನ್ ಮಾಡ್ತೀರಾ. ಸರಿನಾ. ನೆಕ್ಸ್ಟ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನಾವು ಎಲ್ಲಿ ಮಾಡ್ಬೋದು ಕಂಟ್ರೋಲ್ ಅಂತಂದ್ರೆ ಓನ್ಲಿ ಟ್ರಾನ್ಸ್ಕ್ರಿಪ್ಷನಲ್. ಯಾಕೆ ಮ್ಯಾಮ್ ಅಂತ ಕೇಳಿದ್ರೆ, ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣನೇ ಟ್ರಾನ್ಸ್ಲೇಷನ್ ಆಗುತ್ತೆ, ಅಲ್ಲಿ 1 ಸೆಕೆಂಡ್ ಗ್ಯಾಪ್ ಕೂಡ ಇರೋದಿಲ್ಲ. ಟ್ರಾನ್ಸ್ಕ್ರಿಪ್ಷನ್ ಹೆಂಗಾಗುತ್ತೆ, ತಕ್ಷಣ ಅದ್ರ ಜೊತೆಗೇನೆ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವೇನಾದ್ರೂ ಜೀನ್ ಎಕ್ಸ್ಪ್ರೆಷನ್ ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಓನ್ಲಿ ಅಟ್ ದ ಇನಿಸಿಯೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದನ್ನ ಅಲ್ಲಿ ನಾವು ಮಾಡಿಫೈ ಮಾಡ್ಬೋದು. ಅದಾದ್ಮೇಲೆ ಏನು ಮಾಡಕ್ ಬರಲ್ಲ, ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಲೇಷನ್ ಇಂದ ಪ್ರೋಟೀನ್ ಎಕ್ಸ್ಪ್ರೆಸ್ ಆಗ್ಬಿಡುತ್ತೆ, ಪ್ರೋಟೀನ್ ಫಾರ್ಮೇಶನ್ ಆಗ್ಬಿಡುತ್ತೆ. ಪ್ರೋಟೀನ್ ಫಾರ್ಮೇಶನ್ ಆಯ್ತು ಅಂದ್ರೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬಿಡುತ್ತೆ. ಸೊ ವಿ ಕ್ಯಾನ್ ಕಂಟ್ರೋಲ್ gene expression in prokaryotes at only transcriptional, that to initiation of transcriptional level.
ಸರಿನಾ? ಸೊ ದಿಸ್ ಇಸ್ ಅಬೌಟ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಸೊ ಇಲ್ಲಿನೂ ಕೂಡ ಕೇಳ್ತಾರೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವುದು ಅಂತ. ನೆಕ್ಸ್ಟ್ ದಿಸ್ ಇಸ್ ಒನ್ ಆಫ್ ದ PYQ. ನಿಮಗೆ ಕೇಳ್ತಾರೆ ಯಾವ್ಯಾವ ಏನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನ್ ಆಗ್ಲಿಕ್ಕೆ ಅಂತ ಹೇಳಿ ಈ ಮೂರನ್ನು ನೀವು ಮೆನ್ಷನ್ ಮಾಡ್ತೀರಾ, ಸರಿನಾ? ಸೊ ನೆಕ್ಸ್ಟ್ ಒಂದು ಒಪೆರಾನ್ ಅಂತ ಇರ್ತದೆ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಪ್ರೊಕ್ಯಾರಿಯೋಟ್ಸ್ ಓನ್ಲಿ. ಜೀನ್ ಎಕ್ಸ್ಪ್ರೆಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಎಕ್ಸಾಂಪಲ್ ತಗೊಳಕ್ಕೆ ಪ್ರೊಕ್ಯಾರಿಯೋಟ್ಸ್ ಅಷ್ಟೇ ಕೊಟ್ಟಿರೋದು NCERT ಅಲ್ಲಿ. ಯುಕ್ಯಾರಿಯೋಟ್ಸ್ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇರ್ತದೆ. ಸೊ ಹಾಗಾಗಿ ಅಷ್ಟೊಂದು ಬೇಡ PUC ಗೆ ಅಂತ ಹೇಳಿ ಪ್ರೊಕ್ಯಾರಿಯೋಟ್ಸ್ ಅಷ್ಟೇ ಕೊಟ್ಟಿದ್ದಾರೆ, ಸರಿನಾ? ಸೊ ಈ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ದೇರ್ ಈಸ್ ಎಕ್ಸ್ಪ್ರೆಷನ್ ಆಫ್ ಜೀನ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಇನ್ ಸಪರೇಟ್ ಸೆಟ್ ಆಫ್ ರೀಜನ್ಸ್. DNA ಇಸ್ ವೆರಿ ಲಾಂಗ್, ಉದ್ದ ಪಾಲಿಮರ್ ಇದೆ, ಓಕೆ, 2.2 ಮೀಟರ್ಸ್ ಇದೆ. ಇದರಲ್ಲಿ ಪರ್ಟಿಕ್ಯುಲರ್ ರೀಜನ್ ಏನಿರುತ್ತೆ ಅದನ್ನ ಜೀನ್ಸ್ ಅಂತ ಕರಿತೀವಿ. ಅಲ್ಲೇನೆ ಏನಾಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ನೆಕ್ಸ್ಟ್ ಆ ರೀಜನ್ ಟ್ರಾನ್ಸ್ಲೇಷನ್ ಆಗುತ್ತೆ, ಸರಿನಾ? ಇದಿಷ್ಟುದ್ದ DNA ಇತ್ತು ಅಂತಂದ್ರೆ ಓನ್ಲಿ ಪರ್ಟಿಕ್ಯುಲರ್ ಸೆಗ್ಮೆಂಟ್ this or else this region, only this region is considered as what gene. ಪರ್ಟಿಕ್ಯುಲರ್ ಸೆಗ್ಮೆಂಟ್ ನ ಏನಂತ ಕರಿತಿದ್ವಿ ಜೀನ್. ನೆಕ್ಸ್ಟ್ ಈ ಜೀನ್ ಅಂತ ಕರ್ಸ್ಕೊಂಡ್ರೆ ಇಲ್ಲಿ ಏನಿರುತ್ತೆ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಇರುತ್ತೆ, ಅಂದ್ರೆ ಪ್ರೊಮೋಟರ್ ಇರುತ್ತೆ, ಓಕೆ. ಸೊ ಪ್ರೊಮೋಟರ್ ಇರುತ್ತೆ, ಮತ್ತೆ ಏನು ಸ್ಟ್ರಕ್ಚರಲ್ ಜೀನ್. ಟ್ರಾನ್ಸ್ಕ್ರಿಪ್ಷನ್ ನೆನಪು ಮಾಡ್ಕೊಳ್ಳಿ, ಸ್ಟ್ರಕ್ಚರಲ್ ಜೀನ್ ಇರುತ್ತೆ, ಆಮೇಲೆ ಏನಿರುತ್ತೆ ಟರ್ಮಿನೇಟರ್ ಇರುತ್ತೆ. ಸೊ ಒಂದು ಇಲ್ಲಿ 5' ಎಂಡ್, ಇನ್ನೊಂದು 3' ಎಂಡ್, ಇನ್ನೊಂದು ಇಲ್ಲಿ 3' ಎಂಡ್, ಇನ್ನೊಂದು 5' ಎಂಡ್. ಸೊ ದಿಸ್ ಇಸ್ ದ ರೀಜನ್ ಆಫ್ DNA, ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಒಂದು ಪ್ರೊಮೋಟರ್, ಸ್ಟ್ರಕ್ಚರಲ್ ಜೀನ್ ಮತ್ತೆ ಇನ್ನೊಂದು ಟರ್ಮಿನೇಟರ್ ಇದೆ. ಅಂದ್ರೆ ಇದನ್ನೇ ನಾವು ಜೀನ್ ಅಂತ ಕರಿತಾ ಇದೀವಿ. ಇನ್ನೂ ಉದ್ದ ಸೆಗ್ಮೆಂಟ್ ಇಲ್ಲಿ DNA ಇದೆ, ಇಲ್ಲ ಅಂತ ಅಲ್ಲ, ಓಕೆನಾ? ಬಟ್ ದಟ್ DNA is not involved in transcription. Only the part which is involved in transcription is known as what? Gene. ಇದನ್ನ ನಾವೇನಂತ ಕರಿತಾ ಇದೀವಿ ಜೀನ್. ಈ ತರ ಜೀನ್ಸ್ ಇರ್ತದೆ DNA ಅಲ್ಲಿ, ಓಕೆನಾ? ಸೊ ಮೇ ಬಿ ಇದನ್ನು ಒಂದು ಜೀನ್ ಆಗಿರ್ಬೋದು, ಇದೊಂದು ಜೀನ್ ಆಗಿರ್ಬೋದು, ಸರಿನಾ? ಸೊ ಈ ಜೀನ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಆಗುವಂತ ಚಾನ್ಸಸ್ ಇದೆ. ಸೊ ಈ ಜೀನಿನ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಅಂತಂದ್ರೆ ಯುಕ್ಯಾರಿಯೋಟ್ಸ್ ಅಲ್ಲಿ ಈ ರೀತಿ ಇರುತ್ತೆ. ಒಂದು ಪ್ರೊಮೋಟರಿಗೆ ಒಂದೇ ಸ್ಟ್ರಕ್ಚರಲ್ ಜೀನ್ ಇರ್ತದೆ, ಆಮೇಲೆ ಟರ್ಮಿನೇಟರ್ ಇರುತ್ತೆ. ಈ ಒಂದು ಸ್ಟ್ರಕ್ಚರಲ್ ಜೀನ್ ಇಂದ ಒಂದೇ mRNA ಬರುತ್ತೆ. ಒಂದು ಸ್ಟ್ರಕ್ಚರಲ್ ಜೀನ್ ಇಂದ ಒಂದು mRNA ಪ್ರೊಡ್ಯೂಸ್ ಆಯ್ತು, ಒಂದು mRNA ಇಂದ ನೆಕ್ಸ್ಟ್ ಒಂದು ಪ್ರೋಟೀನ್ ಚೈನ್ ಪ್ರೊಡ್ಯೂಸ್ ಆಯ್ತು, ಓಕೆನಾ? ಒಂದು ಪ್ರೋಟೀನ್ ಚೈನ್ ಪ್ರೊಡ್ಯೂಸ್ ಆಯ್ತು, ಸರಿನಾ? ಸೊ ದಿಸ್ ಇಸ್ ವಾಟ್ ಅಬೌಟ್ ಅರೇಂಜ್ಮೆಂಟ್ ಇನ್ ಯುಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಒಂದು ಪ್ರೊಮೋಟರಿಗೆ ಸಿಂಗಲ್ ಪ್ರೊಮೋಟರ್, ಓಕೆ, ಸಿಂಗಲ್ ಪ್ರೊಮೋಟರ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಜೀನ್ಸ್ ಅಂತ ಅಂದ್ರೆ ಈ ಸ್ಟ್ರಕ್ಚರಲ್ ಜೀನ್ಸ್ ಏನಿದೆ ಅಲ್ಲ ಇದು ಜಾಸ್ತಿ ಇದೆ ಅಂತ ಅರ್ಥ, ಒಂದಕ್ಕಿಂತ ಜಾಸ್ತಿ ಇದೆ. ಸೊ ಹಂಗಾಗಿ ಇಟ್ ವಿಲ್ ಪ್ರೊಡ್ಯೂಸಸ್ ಮೆನಿ ಪ್ರೋಟೀನ್ಸ್. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ mRNA ಬರುತ್ತೆ, mRNA ಇಂದ ಟ್ರಾನ್ಸ್ಲೇಷನ್ ಆಗುತ್ತೆ. ಜಾಸ್ತಿ ಜೀನ್ಸ್ ಇರೋದ್ರಿಂದ ಜಾಸ್ತಿ ಪ್ರೋಟೀನ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಈಸ್ ನೋನ್ ಆಸ್ ವಾಟ್? ಒಪೆರಾನ್. ಒಪೆರಾನ್ ಅಂತ ಅಂದ್ರೆ ಏನು? ದೇರ್ ಈಸ್ ಅರೇಂಜ್ಮೆಂಟ್ ಆಫ್ ಮಲ್ಟಿಪಲ್ ಜೀನ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಸಿಂಗಲ್ ಪ್ರೊಮೋಟರ್. ಒಂದು ಪ್ರೊಮೋಟರಿಗೆ ಜಾಸ್ತಿ ಜೀನ್ಸ್ ಅಟ್ಯಾಚ್ ಆಗಿರುತ್ತೆ ಅಂತ ಅರೇಂಜ್ಮೆಂಟಿಗೆ ನಾವು ಏನಂತ ಕರಿತೀವಿ? ಒಪೆರಾನ್. ಅಥವಾ ಇದನ್ನೇ ಇಂಥ ಅರೇಂಜ್ಮೆಂಟಿಗೆ ನಾವು ಇನ್ನೊಂದು ನೇಮ್ ಏನಂತ ಹೇಳ್ತೀವಿ? ಪಾಲಿಸಿಸ್ಟ್ರಾನ್. ಓಕೆ, ಪಾಲಿಸಿಸ್ಟ್ರಾನ್ ಅಂತ ಅಂದ್ರೆ ಮೆನಿ ಜೀನ್ಸ್ ಆರ್ ದೇರ್. ಸಿಸ್ಟ್ರಾನ್ ಅಂತ ಅಂದ್ರೆ ಏನು? ಜೀನ್ಸ್ ಅಲ್ಲಿನೇ ಮತ್ತೆ ಫಂಕ್ಷನಲ್ ಪಾರ್ಟ್. ಈಗ ಇದಿಷ್ಟು ಒಂದು ಜೀನ್ ಅಂತ ಅಂದ್ರೆ ಪ್ರೊಮೋಟರ್ ಟರ್ಮಿನೇಟರ್ ಏನಾದ್ರೂ mRNA ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆನಾ? mRNA ರೀಜನ್ ಅಲ್ಲಿ ಬರುತ್ತಾ? ಇಲ್ಲ. ಅಲ್ಟಿಮೇಟ್ಲಿ ಇಲ್ಲಿರುವಂತದ್ದು ATGC ಇದೆ ಅಲ್ಲ ಸೀಕ್ವೆನ್ಸ್ ಸ್ಟ್ರಕ್ಚರಲ್ ಜೀನ್ಸ್ ಅಲ್ಲಿ, ಅದೇ ನೆಕ್ಸ್ಟ್ ಅಲ್ಲಿ ಬರುತ್ತೆ mRNA ಅಲ್ಲಿ ಬರುತ್ತೆ. ಹಂಗಂದ್ರೆ ದ ಫಂಕ್ಷನಲ್ ಪಾರ್ಟ್ ಆಫ್ ಅ ಜೀನ್ ಈಸ್ ನೋನ್ ಆಸ್ ವಾಟ್? ಸಿಸ್ಟ್ರಾನ್. ಈ ಜೀನ್ ಅಲ್ಲೇನೆ ಮತ್ತೆ ಫಂಕ್ಷನಲ್ ಪಾರ್ಟಿಗೆ ಏನಂತ ಕರಿತೀವಿ? ಸಿಸ್ಟ್ರಾನ್ ಅಂತ ಕರಿತೀವಿ. ಸೊ ಈ ರೀತಿ ಸಿಸ್ಟ್ರಾನ್ಸ್ ಎಷ್ಟಿದೆ? ಜಾಸ್ತಿ ಇರುತ್ತೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಪಾಲಿಸಿಸ್ಟ್ರಾನಿಕ್. ನೆನ್ಪಿಟ್ಕೊಳ್ಳಿ, ಪ್ರೊಕ್ಯಾರಿಯೋಟ್ಸ್ ಅಂದ್ರೆ P ಪ್ರೊನೌನ್ಸಿಯೇಷನ್ ಆಗ್ತಿದೆನಾ? ಸೊ ಪಾಲಿಸಿಸ್ಟ್ರಾನಿಕ್ ಅಂತ ನೆನ್ಪಿಟ್ಕೋಬಹುದು. ಅದೇ ಯುಕ್ಯಾರಿಯೋಟ್ಸ್ ಅಲ್ಲಿ ಮೋನೋಸಿಸ್ಟ್ರಾನಿಕ್. ಒನ್ ಪ್ರೊಮೋಟರಿಗೆ ಒಂದೇ ಸ್ಟ್ರಕ್ಚರಲ್ ಜೀನ್ ಈ ರೀತಿ ಇರುತ್ತೆ, ಸರಿನಾ? ಸೊ ದಟ್ ಈಸ್ ದ ಅರೇಂಜ್ಮೆಂಟ್ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯುಕ್ಯಾರಿಯೋಟ್ಸ್. ಸೊ ಈಗ ಈ ಒಪೆರಾನ್ಸ್ ಇದೆ. ಈ ಒಪೆರಾನ್ಸ್ ಅಲ್ಲಿ ನಮಗೆ ಗೊತ್ತಿದೆ ಒಂದು ಪ್ರೊಮೋಟರ್ ಇದೆ, ಸ್ಟ್ರಕ್ಚರಲ್ ಜೀನ್ ಇದೆ ಅಂತ ಹೇಳಿ. ಇನ್ನು ಕೆಲವೊಂದು ಜೀನ್ಸ್ ಕೂಡ ಇರ್ತದೆ, ಇನ್ನು ಕೆಲವೊಂದು ರೀಜನ್ಸ್ ಕೂಡ ಇರ್ತದೆ. ಯಾವ್ದು ಅಂತ ಅಂದ್ರೆ
ದಟ್ ಈಸ್ ನೋನ್ ಆಸ್ ವಾಟ್ ರೆಗ್ಯುಲೇಟರಿ ಜೀನ್. ಓಕೆನಾ, ರೆಗ್ಯುಲೇಟರಿ ಪ್ರೋಟೀನ್ಸ್, ರೆಗ್ಯುಲೇಟರಿ ಜೀನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ರೆಗ್ಯುಲೇಟರಿ ಪ್ರೋಟೀನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಯಾವ ರೀತಿ ಎರಡು ಟೈಪ್ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ರೆಗ್ಯುಲೇಟರಿ ಜೀನ್, ಯಾವ್ದ್ಯಾವ್ದು ಅಂತಂದ್ರೆ, ಒಂದು ಪಾಸಿಟಿವ್ ರೆಗ್ಯುಲೇಟ್ ಮಾಡಿದ್ರೆ, ಒಂದು ಪ್ರೋಸೆಸ್ ನ ಪಾಸಿಟಿವ್ ಆಗಿ ರೆಗ್ಯುಲೇಟ್ ಮಾಡಿದ್ರೆ ಆಕ್ಟಿವೇಟರ್ಸ್ ಅಂತ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ನೆಗೆಟಿವ್ ಆಗಿ ಏನಾದ್ರೂ ಅದು ರೆಗ್ಯುಲೇಟ್ ಮಾಡ್ತಾ ಇದ್ರೆ ರಿಪ್ರೆಸರ್ ಅನ್ನುವಂತ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ಸೊ ದೀಸ್ ಆರ್ ನೋನ್ ಆಸ್ ರೆಗ್ಯುಲೇಟರಿ ಪ್ರೋಟೀನ್ಸ್. ರೆಗ್ಯುಲೇಟರಿ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುವಂತ ಜೀನ್ ಯಾವುದು ಅಂತಂದ್ರೆ ಐ ಜೀನ್, ಇನ್ಹಿಬಿಟರ್ ಜೀನ್. ಓಕೆನಾ, ಸೊ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ಐ ಜೀನ್ ಒಂದ್ ಏನ್ ಮಾಡುತ್ತೆ ಅಂತಂದ್ರೆ ನೆಗೆಟಿವ್ ರೆಗ್ಯುಲೇಷನ್ ಗೆ ಹೋಗ್ಬಿಟ್ಟು ರಿಪ್ರೆಸರ್ ಪ್ರೊಡ್ಯೂಸ್ ಮಾಡ್ತು. ಓಕೆನಾ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ನೆಗೆಟಿವ್, ಅಂದ್ರೆ ಇದು ನೆಗೆಟಿವ್ ಆಗಿ ರೆಗ್ಯುಲೇಟ್ ಮಾಡ್ತಾ ಇದೆ ಪ್ರೋಸೆಸ್ ಅನ್ನ, ಸರಿನಾ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ರಿಪ್ರೆಸರ್, ಇಟ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ರಿಪ್ರೆಸರ್ಸ್. ಸರಿ, ಅದೇ ಆಕ್ಟಿವ್ ಇದ್ದಿದ್ರೆ ಅದೇನ್ ಮಾಡ್ತಾ ಇತ್ತು, ಆಕ್ಟಿವೇಟರ್ಸ್ ನ, ಪಾಸಿಟಿವ್ ರೆಗ್ಯುಲೇಷನ್ ಇದ್ದಿದ್ರೆ ಆಕ್ಟಿವೇಟರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಪ್ರೋಟೀನ್ಸ್, ಸರಿನಾ. ಈ ಜೀನ್ ನೆಕ್ಸ್ಟ್ ಮೇ ಬಿ ಇದನ್ನ ಆಕ್ಟಿವೇಟರ್ಸ್ ಅಂತ ತಿಳ್ಕೊಳ್ಳೋಣ. ಆಕ್ಟಿವೇಟರ್ಸ್ ಇದ್ದಿದ್ರೆ ಆಕ್ಟಿವೇಟರ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಗೊತ್ತಾಗ್ತಿದೆ. ಸೊ ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ನೆಗೆಟಿವ್ ಕೂಡ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೆ, ನೆಗೆಟಿವ್ ವೇ ಅಲ್ಲಿನೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೆ, ಪಾಸಿಟಿವ್ ವೇ ಅಲ್ಲಿನೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೆ. ಹೆಂಗೆ ಎಕ್ಸಾಂಪಲ್ ಅಂದ್ರೆ, ನಾನು ಆಗ್ಲಿಂದ ಫಸ್ಟ್ ಇಂದಾನು ಹೇಳ್ತಾ ಇದೀನಿ, ಸಪೋಸ್ ಈಗ ಇಲ್ಲಿ ಸ್ಕಿನ್ ಮೇಲೆ ಬ್ಲಡ್ ಪಂಪ್ ಮಾಡುವಂತಹ ಜೀನ್ಸ್ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗ್ತಿಲ್ಲ, ಏನಾಗುತ್ತೆ, ಸ್ಟಾಪ್ ಆಗಿದೆ. ಓಕೆ, ದಟ್ ಈಸ್ ಆಫ್ ಕಂಡೀಷನ್, ದಟ್ ಈಸ್ ನೆಗೆಟಿವ್. ಆಕ್ಟಿವ್ ಇದೆ ಅಂತಂದ್ರೆ ದಟ್ ಈಸ್ ಪಾಸಿಟಿವ್. ಗೊತ್ತಾಯ್ತು, ಎಲ್ಲಿ ಆಕ್ಟಿವ್ ಇದೆ ಅಂತ ಜೀನ್ಸ್ ಎಲ್ಲಿ ಆಕ್ಟಿವ್ ಇದೆ, ಹಾರ್ಟ್ ಅಲ್ಲಿ. got this? So either it may be active or it may be inactive. Negative, ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಪಾಸಿಟಿವ್ ಇದ್ರೆ ಆಕ್ಟಿವೇಟರ್ಸ್ ಅನ್ನುವಂತ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ನೆಗೆಟಿವ್ ಇದ್ರೆ ಯಾವ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ರಿಪ್ರೆಸರ್ ಅನ್ನುವಂತ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಟು ಮೇಕ್ ದಟ್ ಹೋಲ್ ಸೆಟ್ ಆಫ್ ಜೀನ್ಸ್ ಸ್ವಿಚ್ ಆಫ್ ಕಂಡೀಷನ್. ಸ್ವಿಚ್ ಆಫ್ ಆಗ್ಬೇಕು ಅಂದ್ರೆ ರಿಪ್ರೆಸರ್ಸ್ ಬೇಕು ಟು ಸ್ಟಾಪ್ ದ ಪ್ರಾಸೆಸ್. ಆಕ್ಟಿವ್ ಆಗ್ಬೇಕು ಅಂದ್ರೆ ಆಕ್ಟಿವೇಟರ್ಸ್ ಬೇಕು, ದಟ್ ಈಸ್ ನೋನ್ ಆಸ್ ವಾಟ್ ಸ್ವಿಚ್ ಆನ್ ಕಂಡೀಷನ್, ಸರಿನಾ. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಪ್ರೊಮೋಟರ್ ಅನ್ನುವಂಥದ್ದು ಇರುತ್ತೆ. ಆ ಪ್ರೊಮೋಟರ್ ರೀಜನ್ ನಮಗೆ ಗೊತ್ತಿದೆ, ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ನಾವು ತಿಳ್ಕೊಂಡಿದ್ವಿ. ಪ್ರೊಮೋಟರ್ ಅಂದ್ರೆ ಅಲ್ಲಿ ಏನಾಗುತ್ತೆ, ದಟ್ ಈಸ್ ದ ಬೈಂಡಿಂಗ್ ಸೈಟ್ ಫಾರ್ ವಾಟ್, RNA ಪಾಲಿಮರೇಸ್ ಎಂಜೈಮ್. RNA ಪಾಲಿಮರೇಸ್ ಎಂಜೈಮ್ ಗೆ ರೆಕಗ್ನಿಷನ್ ಸೈಟ್ ಅಲ್ಲೇ ಬಂದು ಕುತ್ಕೊಂಡು ನೆಕ್ಸ್ಟ್ ಏನ್ ಮಾಡುತ್ತೆ, RNA ಸಿಂಥಸಿಸ್ ಗೆ ಅದು ಪ್ರಾಸೆಸ್ ಗೆ ಅದು ಹೋಗುತ್ತೆ, ಸರಿನಾ. ನೆಕ್ಸ್ಟ್ ಆಪರೇಟರ್ ಅಂತ ಇನ್ನೊಂದು ಒಂದು ರೀಜನ್ ಇರುತ್ತೆ ಈ ಒಪೆರಾನ್ಸ್ ಅಲ್ಲಿ ಆಪರೇಟರ್ ಅಂತ ರೀಜನ್ ಇದೆ. ಈ ರೀಜನ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸ್ಟ್ರಕ್ಚರಲ್ ಜೀನ್ ನ ಕಂಟ್ರೋಲ್ ಮಾಡುತ್ತೆ. ಸ್ಟ್ರಕ್ಚರಲ್ ಜೀನ್ಸ್ ಏನೇನ್ ಇರ್ತವೆ ಅಲ್ಲ, ಅದನ್ನ ಕಂಟ್ರೋಲ್ ಮಾಡುವಂತದ್ದು ಯಾವುದು, ಆಪರೇಟರ್. ನೆಕ್ಸ್ಟ್ ಸ್ಟ್ರಕ್ಚರಲ್ ಜೀನ್ಸ್ ಅಂತಂದ್ರೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ mRNA ಪ್ರೊಡ್ಯೂಸ್ ಆಗುತ್ತೆ, mRNA ಇಂದ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ, ಪ್ರೋಟೀನ್ ಇಂದ ನೆಕ್ಸ್ಟ್ ಏನ್ ಬರಬೇಕು ಅಂತಂದ್ರೆ ಎನ್ಸೈಮ್ಸ್ ಬರುತ್ತೆ, ಸರಿನಾ. ಪ್ರೋಟೀನ್ಸ್ later will undergo transform to form enzymes. ಪ್ರೋಟೀನ್ ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಯಿತು, ಎನ್ಸೈಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಸರಿನಾ. ಸೊ ದಿಸ್ ಇಸ್ ಅಬೌಟ್ ಇಂಟ್ರೊಡಕ್ಷನ್ ಅಬೌಟ್ ಒಪೆರಾನ್. ಒಪೆರಾನ್ಸ್ ಅಂದ್ರೆ ಏನು ಅಂತ ಹೇಳಿ ನಾನು ನಿಮಗೆ ಹೇಳಿದ್ವಿ. ಸೊ ಒಪೆರಾನ್ ಅಂದ್ರೆ ಒಂದು ಪ್ರೊಮೋಟರ್ ಇದೆ, ಅದಕ್ಕೆ ಜಾಸ್ತಿ ಸ್ಟ್ರಕ್ಚರಲ್ ಜೀನ್ಸ್ ಇದೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಇರ್ತದೆ, ಯಾವುದು ಅಂತಂದ್ರೆ ರೆಗ್ಯುಲೇಟರ್ ಅಂತ ಇರುತ್ತೆ, ಅದು ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಜೊತೆಗೆ ಇನ್ನೊಂದು ಆಪರೇಟರ್ ಅಂತ ಇರುತ್ತೆ. ನೆಕ್ಸ್ಟ್ ಇರುವಂತ ಸ್ಟ್ರಕ್ಚರಲ್ ಜೀನ್ಸ್ ಗೆ ಏನ್ ಮಾಡುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಮೇನ್ ಪಾರ್ಟ್ ಯಾವುದು ಅಂದ್ರೆ ಸ್ಟ್ರಕ್ಚರಲ್ ಜೀನ್ಸ್. ಅಲ್ಲಿಂದನೇ ಜೀನ್ಸ್ ಎಕ್ಸ್ಪ್ರೆಸ್ ಆಗಿ ಏನಾಯ್ತು, ದಟ್ ಇಸ್ ಟ್ರಾನ್ಸ್ಕ್ರಿಪ್ಷನ್ ಆಗಿ. ಎಕ್ಸ್ಪ್ರೆಸ್ ಅಂದ್ರೆ ಇನ್ ದ ಸೆನ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಫಸ್ಟ್, ಅವಾಗ RNA ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ, ಅವಾಗ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರೋಟೀನ್ ಇಂದ ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ಹೋಲ್ ಪ್ರಾಸೆಸ್. ಈಗ ನೋಡಿ, ಯಾಕೆ ಇದೆಲ್ಲ ಬೇಕು ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ, ಕೆಲವೊಂದು ರೀಜನ್ಸ್ ಅಲ್ಲಿ ಆಕ್ಟಿವ್ ಇರಬೇಕು, ಕೆಲವೊಂದು ರೀಜನ್ಸ್ ಅಲ್ಲಿ ಇನ್ಆಕ್ಟಿವ್ ಇರಬೇಕು ಜೀನ್ಸ್, ಅದಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂತ ಇದೆ. ಓಕೆನಾ. ಸೊ ಈಗ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ರೀತಿ ರೆಗ್ಯುಲೇಟ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನ್, ಈ ರೀತಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಆನ್ ಮತ್ತೆ ಆಫ್ ಕಂಡೀಷನ್ ಆಗ್ತಾ ಇರುತ್ತೆ ಅಂತ ಹೇಳಿ ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟವ್ರು ಯಾರು ಅಂದ್ರೆ ಒಬ್ರು ಜೆನೆಟಿಸ್ಟ್ ಇದ್ದಾರೆ, ಅವ್ರ ಹೆಸರು ಫ್ರಾಂಕೋಯಿಸ್ ಜಾಕೋಬ್. ಮತ್ತೆ ಇನ್ನೊಬ್ರು ಬಯೋಕೆಮಿಸ್ಟ್ ಇದ್ದಾರೆ, ಅವ್ರ ಹೆಸರು ಜೆಫ್ ಮೊನಾರ್ಡ್ ಅಂತ. ಯಾವಾಗ ಅಂದ್ರೆ 1961 ಅವರು
ವರ್ಕ್ ಮಾಡಿರುವಂತಹದ್ದು ಯಾವ್ದ್ರ ಮೇಲೆ ಅಂತಂದ್ರೆ ಈಕೊಲೈ ಬ್ಯಾಕ್ಟೀರಿಯಾ. ಈಕೊಲೈ ಬ್ಯಾಕ್ಟೀರಿಯಾಗೆ ಲ್ಯಾಕ್ಟೋಸ್ ಕೊಟ್ರೆ ಯಾವ ರೀತಿ ಸ್ವಿಚ್ ಆನ್ ಸ್ವಿಚ್ ಆಫ್ ಕಂಡೀಷನ್ ತೋರಿಸುತ್ತೆ ಅಂತಂದೇಳಿ ಅವರು ಇದನ್ನ ಸ್ಟಡಿ ಮಾಡಿದ್ರು. ಸೊ ಮೇಜರ್ ಆಗಿ ಈ ಈಕೊಲೈ ಬ್ಯಾಕ್ಟೀರಿಯಾಗೆ ಫುಡ್ ಯಾವ್ದು ಬೇಕು ಅಂತಂದ್ರೆ ಗ್ಲೂಕೋಸ್ ಬೇಕು. ಸೊ ಗ್ಲೂಕೋಸ್ ಹೊರಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೆ ಯಾವ್ದು ಎನ್ವಿರಾನ್ಮೆಂಟ್ ಅಂತ ತಗೊಳ್ಳೋಣ, ಗ್ರೇಪ್ಸ್ ತಗೊಳ್ಳೋಣ. ಈ ಗ್ರೇಪ್ಸ್ ಇದೆ, ಗ್ರೇಪ್ಸ್ ಮೇಲೆ ಈಕೊಲೈ ಬ್ಯಾಕ್ಟೀರಿಯಾ ಬಂತು. ಸೊ ಯೂಶಲಿ ಈಕೊಲೈ ಬ್ಯಾಕ್ಟೀರಿಯಾಗೆ ಏನ್ ಬೇಕು, ಗ್ಲೂಕೋಸ್ ಬೇಕು. ಸೊ ಗ್ರೇಪ್ಸ್ ಇಂದ ಏನ್ ತಗೊಳುತ್ತೆ, ಗ್ಲೂಕೋಸ್ ತಗೊಳುತ್ತೆ. ಸೊ ಈಗ ಗ್ರೇಪ್ಸ್ ಇತ್ತು, ಊಟ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು. ಸೊ ಚೆನ್ನಾಗಿ ಆ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ತಗೊಳುತ್ತೆ, ಸರಿನಾ. ಬಟ್ ಯಾವಾಗ ಗ್ಲೂಕೋಸ್ ಇಲ್ಲ ಎನ್ವಿರಾನ್ಮೆಂಟ್ ಸರೌಂಡಿಂಗ್ ಅಲ್ಲಿ, ಸಪೋಸ್ ಆ ಬ್ಯಾಕ್ಟೀರಿಯಾನ ಯಾವ್ದ್ರಲ್ಲಿ ಹಾಕಿ ನೋಡ್ತಾರೆ ಅಂತ ಅಂದ್ರೆ ಲ್ಯಾಕ್ಟೋಸ್ ಒಳಗಡೆ. ಲ್ಯಾಕ್ಟೋಸ್ ಅಂತ ಅಂದ್ರೆ ಏನು, ಮಿಲ್ಕ್. ಮಿಲ್ಕ್ ಅಲ್ಲಿ ಇರುವಂತ ಶುಗರ್ ಏನು, ಲ್ಯಾಕ್ಟೋಸ್. ಸೊ ಮಿಲ್ಕ್ ಅಲ್ಲಿ ಹಾಕ್ತಾರೆ. ಸೊ ಮಿಲ್ಕ್ ಅಲ್ಲಿ ಏನಿದೆ, ಶುಗರ್, ಲ್ಯಾಕ್ಟೋಸ್ ಇದೆ. ಆಕ್ಚುಲಿ ಇದಕ್ಕೆ ಊಟ ಬೇಕಾಗಿರೋದು ಯಾವ ಫಾರ್ಮ್ ಅಲ್ಲಿ, ಗ್ಲೂಕೋಸ್ ಫಾರ್ಮ್ ಅಲ್ಲಿ. ಬಟ್ ಇವಾಗ ನಾವ್ ಯಾವ್ದು ಕೊಟ್ಬಿಟ್ಟಿದೀವಿ, ಲ್ಯಾಕ್ಟೋಸ್ ಕೊಟ್ಟಿದೀವಿ. ಸೊ ಲ್ಯಾಕ್ಟೋಸ್ ನ ಯಾವ ರೀತಿ ಇದು ತಗೊಳುತ್ತೆ, ಮುಂಚೆ ಆಕ್ಟಿವೇಟ್ ಆಗಿರುವಂತ ಜೀನ್ಸ್ ಯಾವುದು, ಗ್ಲೂಕೋಸ್ ನ ತಗೋಬೇಕಾಗಿರುವಂತ ಜೀನ್ಸ್ ಆಕ್ಟಿವೇಟ್ ಆಗಿತ್ತು. ಬಟ್ ಈಗ ಏನ್ ಆಕ್ಟಿವೇಟ್ ಮಾಡ್ಕೋಬೇಕು, ಅದು ಲ್ಯಾಕ್ಟೋಸ್ ನ ಯಾವ ರೀತಿ ಅದು ತಗೊಂಡು ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಅಂತಂದೇಳಿ ನೋಡ್ಬೇಕಾಯ್ತು. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಸ್ಟಡಿಡ್, ನೋನ್ ಆಸ್ ವಾಟ್ ಲ್ಯಾಕ್ ಒಪೆರಾನ್. ಲ್ಯಾಕ್ ಅಂತಂದ್ರೆ ಏನು, ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಯಾವ ರೀತಿ ಈ ಒಪೆರಾನ್ ನ ಏನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂತ. ಲ್ಯಾಕ್ಟೋಸ್ ಹಾಕಿದ್ರೆ ಯಾವ ರೀತಿ ಒಪೆರಾನ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ. ಒಪೆರಾನ್ ಅನ್ನೋದು ಏನು, ದಟ್ ಈಸ್ ಅ ಸೆಟ್ ಆಫ್ ಅರೇಂಜ್ಮೆಂಟ್ ಆಫ್ ಜೀನ್ಸ್ ಅಂಡರ್ ಒನ್ ಪ್ರೊಮೋಟರ್. ಯಾವ ರೀತಿ ಎಲ್ಲ ಜೀನ್ಸ್ ಏನು ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿ ಅವರು ಸ್ಟಡಿ ಮಾಡಿದ್ರು. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಪಾಲಿಸಿಸ್ಟ್ರಾನಿಕ್. ಸೊ ಸ್ಟ್ರಕ್ಚರಲ್ ಜೀನ್ ಯಾವ ತರ ಇದೆ, ಜಾಸ್ತಿ ಸಿಸ್ಟ್ರಾನ್ ಇದೆ ಅಲ್ಲ, ಹಂಗಾಗಿ ಇದಕ್ಕೆ ಏನಂತ ಕರಿತೀವಿ, ಪಾಲಿಸಿಸ್ಟ್ರಾನಿಕ್. ನೆಕ್ಸ್ಟ್ ಏನಿರುತ್ತೆ, ಇಲ್ಲಿ ಪ್ರೊಮೋಟರ್ ಇರುತ್ತೆ, ಮತ್ತೆ ಆಪರೇಟರ್ ಇರುತ್ತೆ, ಮತ್ತೆ ಇಂಡ್ಯೂಸರ್. ಈ ಪ್ರಾಸೆಸ್ ನ ಇಂಡ್ಯೂಸ್ ಮಾಡ್ತಿರೋದು ಯಾರು ಅಂದ್ರೆ ಲ್ಯಾಕ್ಟೋಸ್ ಅಲ್ವಾ. ಸೊ ಲ್ಯಾಕ್ಟೋಸ್ ಇರ್ಬೇಕು, ಲ್ಯಾಕ್ಟೋಸ್ ಇರ್ತದೆ. ಮತ್ತೆ ನೆಕ್ಸ್ಟ್ ಏನಿರುತ್ತೆ, ಇನ್ಹಿಬಿಟರ್. ಓಕೆ, ಸೊ ಇನ್ಹಿಬಿಟರ್ ಇದೆ ಅಂತಂದ್ರೆ ಏನದು, ನೆಗೆಟಿವ್. ಓಕೆನಾ. ಸೊ ನೆಗೆಟಿವ್, ದಟ್ ಇಸ್ ನೋನ್ ಆಸ್ ವಾಟ್ ರಿಪ್ರೆಸರ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅರ್ಥ. ಸೊ ಏನಾಗುತ್ತೆ ಇಲ್ಲಿ ನೋಡೋಣ. ನೋಡಿ, ರೆಗ್ಯುಲೇಟರಿ ಜೀನ್ ಯಾವ್ದಿದೆ ಈ ಲ್ಯಾಕ್ ಒಪೆರಾನ್ ಅಲ್ಲಿ ಅಂತಂದ್ರೆ ಐ ಜೀನ್ ಇದೆ. ಐ ಜೀನ್ ಈಸ್ ನೋನ್ ಆಸ್ ವಾಟ್ ಇನ್ಹಿಬಿಟರ್. ಏನ್ ಮಾಡುತ್ತೆ, ಪ್ರಾಸೆಸ್ ನ ಇನ್ಹಿಬಿಟ್ ಮಾಡುತ್ತೆ. ಇನ್ಹಿಬಿಟರ್ ಅಂತ ಅಂದ್ರೆ ಏನು, ಸ್ಟಾಪ್ ಮಾಡುವಂತದ್ದು ಅಂತ. ಓಕೆನಾ. ಸೊ ಪ್ರಾಸೆಸ್ ನ ಸ್ಟಾಪ್ ಮಾಡುವಂತ ಕೆಲಸ, ದಟ್ ಈಸ್ ನೋನ್ ಆಸ್ ವಾಟ್ ರಿಪ್ರೆಸರ್ ಪ್ರೋಟೀನ್. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಾವು ಯಾವಾಗ್ಲೂ ನಾರ್ಮಲ್ ಆಗಿ ಒಂದು ಫುಡ್ ಐಟಮ್ ತಿಂತಿದೀವಿ ಅಂದ್ರೆ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ, ಚಪಾತಿ ಅಥವಾ ಅನ್ನ ಸಾರು ತಗೊಳ್ಳೋಣ. ಚಪಾತಿ ಅನ್ನ ಸಾರು ಯಾವಾಗ್ಲೂ ತಿಂತಾ ಇರ್ತೀವಿ. ಸೊ ಹಂಗಾಗಿ ಇಲ್ಲಿ ಮೌತ್ ಅಲ್ಲಿ ಇರುವಂತಹದ್ದು ಜೀನ್ಸ್ ಯಾವ್ದಕ್ಕೆ ಆಕ್ಟಿವೇಟ್ ಆಗಿರುತ್ತೆ ಅಂತ ಅಂದ್ರೆ ದಟ್ ಇಸ್ ನಾರ್ಮಲ್ ಟೇಸ್ಟ್ ಚಪಾತಿ, ಸಪ್ಪೆ ಟೇಸ್ಟ್, ಮತ್ತೆ ಪಲ್ಯ ಒಂದ್ ಸ್ವಲ್ಪ ಉಪ್ಪು ಖಾರ ಇರುವಂತ ಟೇಸ್ಟ್ ಬಡ್ಸ್ ಏನಾಗಿದೆ ಆಕ್ಟಿವ್ ಆಗಿರುತ್ತೆ ತಿನ್ಬೇಕಾದ್ರೆ, ಸರಿನಾ. ನಾವ್ ಯಾವಾಗ ಒಂದೇ ಸರಿ ತಿನ್ನೋದನ್ನ ಸ್ಟಾಪ್ ಮಾಡಿದ್ವಿ. ಓಕೆ, ಸೊ ಈಗ ನಮಗೆ ಚಪಾತಿ ಅನ್ನ ಸಾರು ಏನು ಸಿಗ್ತಾ ಇಲ್ಲ, ಚಪಾತಿ ಪಲ್ಯ ಅನ್ನ ಸಾರು ಇಲ್ಲ ಅಲ್ಲಿ. ಸೊ ನಾವೇನ್ ಮಾಡಿದ್ವಿ, ಸಡನ್ ಆಗಿ ಈ ಬಿಟರ್ ಗಾರ್ಡ್, ಓಕೆನಾ. ಸೊ ಅಥವಾ ಯಾವ್ದಾದ್ರು ಕಹಿ ಇರುವಂತ ಪದಾರ್ಥ, ಬೇವು ಅಂತಾನೆ ತಿಳ್ಕೊಳ್ಳಿ. ಸೊ ಬೇವನ್ನ ಏನ್ ಮಾಡ್ತೀವಿ, ಸಡನ್ ಆಗಿ ಬೇವ್ ತಿಂದ್ವಿ. ಅವಾಗ ಇಲ್ಲಿ ಯಾವ ಜೀನ್ಸ್ ಆಕ್ಟಿವೇಟ್ ಆಯ್ತು, ನಮಗೆ ಏನಂತ ಗೊತ್ತಾಯ್ತು, ಇದು ಕಹಿ ಇದೆ ಅಂತ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು, ಇಲ್ಲಿರುವಂತ ಯಾವುದು ಟೇಸ್ಟ್ ಬಡ್ಸ್ ಅಲ್ಲಿ ಇರುವಂತಹ ಜೀನ್ಸ್ ಏನಾಯ್ತು, ಆಕ್ಟಿವೇಟ್ ಆಯ್ತು. ಸೊ ಅದಕ್ಕಿಂತ ಮುಂಚೆ ಅದೇನಾದ್ರೂ ಆಕ್ಟಿವೇಟ್ ಆಗಿತ್ತಾ, ಕಂಡಿಡಿತಾ ಅದು ಮುಂಚೆ, ಇಲ್ಲ. ಮೀನ್ಸ್ ಇಟ್ ಈಸ್ ಅಟ್ ಬೈ ಡಿಫಾಲ್ಟ್ ಇಟ್ ಈಸ್ ಸ್ವಿಚ್ ಆಫ್ ಕಂಡೀಷನ್. ಕಹಿ ತಿನ್ನೋ ಅಂತ, ಕಹಿ ಇದೆ ಅಂತ ಐಡೆಂಟಿಫೈ ಮಾಡುವಂತ ಜೀನ್ಸ್ ಮುಂಚೆ ಏನಾಗಿದೆ, ಆಫ್ ಆಗಿದೆ. ಯಾವಾಗ ನಾವು ತಿಂದ್ವಿ ಅವಾಗ ಏನಾಯ್ತು, ಅದು ಆ ಜೀನ್ಸ್ ಆಕ್ಟಿವೇಟ್ ಆಯ್ತು, ನಮಗೆ ಒಂದು ಸಿಗ್ನಲ್ ಕೊಡ್ತು ಏನಂತ, ಇದು ಕಹಿ ಇದೆ ಅಂತ ಹೇಳಿ. ಸೊ ಅದೇ ತರನೇ ಇಲ್ಲಿನೂ ಕೂಡ ಈ ಬ್ಯಾಕ್ಟೀರಿಯಾ ಇದೆ ಲ್ಯಾಕೋಪೆರಾನ್, ಸಾರಿ ಈ ಬ್ಯಾಕ್ಟೀರಿಯಾ ಇದೆ ಈಕೊಲೈ ಬ್ಯಾಕ್ಟೀರಿಯಾ. ಯಾವಾಗ್ಲೂ ಗ್ಲೂಕೋಸ್ ಇದೆ ಅದಕ್ಕೆ ತಿನ್ಲಿಕ್ಕೆ. ಸೊ ಗ್ಲೂಕೋಸ್ ಇದ್ದಾಗ ಅದು ನಾರ್ಮಲ್ ಇರುವಂತಹ ಜೀನ್ಸ್ ಏನು ಯಾವಾಗ್ಲೂ ಆಕ್ಟಿವ್ ಇರುತ್ತೆ. ಗ್ಲೂಕೋಸ್ ಇಲ್ಲ ಅಂತ ಅಂದ್ರೆ ಸರೌಂಡಿಂಗ್ ಅಲ್ಲಿ ಇವಾಗ ಲ್ಯಾಕ್ಟೋಸ್ ಬಂತು, ಸರಿನಾ. ಸೊ ಲ್ಯಾಕ್ಟೋಸ್ ನ ತಗೊಳ್ಳೋ ಅಂತ ಜೀನ್ಸ್ ಮುಂಚೆ ಆಕ್ಟಿವ್ ಇತ್ತಾ, ಇರ್ಲಿಲ್ಲ. ಸೊ ಯಾವಾಗ ಲ್ಯಾಕ್ಟೋಸ್ ಬಂತು ಅವಾಗ ಲ್ಯಾಕ್ಟೋಸ್ ನ ಬ್ರೇಕ್ ಮಾಡಿ ಅದನ್ನ ತಿನ್ನೋ ಅಂತ ಜೀನ್ಸ್ ಏನಾಯ್ತು, ಆಕ್ಟಿವ್ ಆಯ್ತು. ಸೊ ದಿಸ್ ಇಸ್ ದ ಕಂಡೀಷನ್ ವಿ ಆರ್ ಡಿಸ್ಕಸಿಂಗ್ ನೌ, ಸರಿನಾ. ಸೊ ಇಷ್ಟೇ ಇರೋದು ಹೋಲ್ ಐಡಿಯಾ. ಈಗ ಸ್ಟ್ರಕ್ಚರಲ್ ಜೀನ್ಸ್ ಯಾವ್ದಾವ್ದಿದೆ, ZYA. ಸ್ಟ್ರಕ್ಚರಲ್ ಜೀನ್ಸ್ ಅಂತಂದ್ರೆ ಏನು, ಇದು ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈಗ ದೊಡ್ಡ ಫುಡ್ ಐಟಮ್ ನ ಚಿಕ್ಕದಾಗಿ ಪೀಸ್ ಮಾಡಬೇಕು ಅಂದ್ರೆ ಅಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಬೇಕು. ಸೊ ಅದೇ ತರ ಬಿಗ್ ಪಾರ್ಟಿಕಲ್ ಲ್ಯಾಕ್ಟೋಸ್ ನ ಬ್ರೇಕ್ ಮಾಡಬೇಕು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ. ಓಕೆ, ಸೊ ಲ್ಯಾಕ್ಟೋಸ್ ಇಸ್ ಡೈಸ್ಯಾಕರೈಡ್.
ಇದು ಒಂದು ಶುಗರ್, 2 ಶುಗರ್ ಯೂನಿಟ್ ಇಂದ ಆಗಿರುವಂತದ್ದು. ಈ 2 ಶುಗರ್ ಯೂನಿಟ್ ಇದೆಲ್ಲ ಇದನ್ನ ಡೈರೆಕ್ಟ್ ಆಗಿ ತಿನ್ನಕ್ ಬರಲ್ಲ ಬ್ಯಾಕ್ಟೀರಿಯಾಗೆ. ಇಟ್ ವಿಲ್ ಬ್ರೇಕ್ ಇಂಟು 2. ಒಂದು ಲ್ಯಾಕ್ಟೋಸ್ ಏನಾಗಿ ಬ್ರೇಕ್ ಆಗುತ್ತೆ, ಗ್ಯಾಲಾಕ್ಟೋಸ್ ಮತ್ತೆ ಗ್ಲೂಕೋಸ್. ಸೊ ಈ ರೀತಿ ಮಾಡಬೇಕು ಅಂತ ಅಂದ್ರೆ ಏನ್ ಆಕ್ಟಿವ್ ಆಗಬೇಕು, ಎನ್ಸೈಮ್ಸ್ ಆಕ್ಟಿವ್ ಆಗಬೇಕು. ಎನ್ಸೈಮ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಪ್ರೋಟೀನ್ ಇಂದ. ಪ್ರೋಟೀನ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ, mRNA ಇಂದ. mRNA ಎಲ್ಲಿಂದ ಬಂತು, DNA ಇಂದ. ಸೊ DNA ಅಲ್ಲಿ ಏನಿದೆ, ಜೀನ್ಸ್ ಇದೆ, ಅದೇ ಇದೆಲ್ಲ ಕೆಲಸ ಮಾಡ್ತಿರೋದು. ಸೊ ಯಾವ ಜೀನ್ಸ್ ಅದು, ಸ್ಟ್ರಕ್ಚರಲ್ ಜೀನ್ಸ್. ಗೊತ್ತಾಯ್ತಾ ಈಗ? ಸೊ ಸ್ಟ್ರಕ್ಚರಲ್ ಜೀನ್ಸ್ ಏನ್ ಮಾಡುತ್ತೆ, ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಟ್ರಕ್ಚರಲ್ ಜೀನ್ಸ್ ಯಾವ್ದ್ಯಾವ್ದು, ಅದಕ್ಕೆ ನೇಮ್ಸ್ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದು ಅಂದ್ರೆ ZYA. Z ಅನ್ನೋಂಥದ್ದು ಒಂದ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ, Y ಅನ್ನೋದು ಬೇರೆ, A ಅನ್ನೋದು ಬೇರೆ ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. Z ಅನ್ನೋದು ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಎನ್ಸೈಮ್ ಅಂತ ಅಂದ್ರೆ ಬೀಟಾ ಗ್ಯಾಲಕ್ಟೋಸೈಡೇಸ್ ಅನ್ನುವಂತ ಎನ್ಸೈಮ್. ಇದೇನ್ ಮಾಡುತ್ತೆ ಅಂದ್ರೆ ಲ್ಯಾಕ್ಟೋಸ್ ಡೈಸ್ಯಾಕರೈಡ್ ನ ಬ್ರೇಕ್ ಮಾಡ್ಬಿಟ್ಟು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಡಿವೈಡ್ ಮಾಡುತ್ತೆ. ಸರಿನಾ? ದಟ್ ಇಸ್ ನೋನ್ ಆಸ್ ವಾಟ್, ಹೈಡ್ರೋಲೈಸಿಸ್. ಲೈಸಿಸ್ ಅಂತ ಅಂದ್ರೆ ಏನು, ಬ್ರೇಕ್ ಡೌನ್. Okay, by removal of that is water molecule. Next, Y ಅಂತ ಅಂದ್ರೆ ಏನು, ಪರ್ಮಿಯೇಸ್. ಪರ್ಮಿಯೇಸ್ ಅಂತ ಅಂದ್ರೆ ಲ್ಯಾಕ್ಟೋಸ್ ನ ಸೆಲ್ ಒಳಗಡೆ ಪರ್ಮಿಟ್ ಮಾಡ್ಕೊಳ್ಳುತ್ತೆ. ಲ್ಯಾಕ್ಟೋಸ್ ಫಸ್ಟ್ ಸೆಲ್ ಒಳಗಡೆ ಬರ್ಬೇಕು, ಅವಾಗ ತಾನೇ ಬ್ರೇಕ್ ಡೌನ್ ಆಗ್ಬೇಕು. ಸೊ ಪರ್ಮಿಟ್ ಮಾಡ್ಕೊಳ್ಳೋಂತ ಕೆಲಸ ಯಾವ್ದು ಅಂತಂದ್ರೆ ಪರ್ಮಿಯೇಸ್. ನೆಕ್ಸ್ಟ್, ಆ ಬ್ಯಾಕ್ಟೀರಿಯಾಗೆ ಕೈ ಅಂತ ಇಲ್ವಲ್ಲ ಈ ತರ ತಿನ್ಲಿಕ್ಕೆ. ಸೊ ಎಲ್ಲ ಏನೇ ಆಗ್ಬೇಕು ಅಂತಂದ್ರೆ ಸರೌಂಡಿಂಗ್ ಅಲ್ಲಿ ಇರುವಂತಹ ಲೇಯರ್ನೇ ಹೆಲ್ಪ್ ಮಾಡ್ಬೇಕು. ಬ್ಯಾಕ್ಟೀರಿಯಾದ ಲೇಯರ್ ಎಲ್ಲದಕ್ಕೂ ಏನಾಗಿರೋದು, ಡಿಪೆಂಡ್ ಆಗಿರೋದು. ಸೊ ಒಳಗಡೆ ಸೆಲ್ ಒಳಗಡೆ ಏನಾದ್ರು ಬರ್ಬೇಕು ಅಂತಂದ್ರೆ ಹೊರಗಡೆ ಇರುವಂತ ಬ್ಯಾಕ್ಟೀರಿಯಾ ಲೇಯರ್ ಇದಕ್ಕೆ ರೆಸ್ಪಾನ್ಸಿಬಲ್ ಆಗೋದು. ಸೊ ಲೇಯರ್ ಅಲ್ಲಿ ಯಾವ ಜೀನ್ಸ್ ಎಕ್ಸ್ಪ್ರೆಸ್ ಆಗಿದೆ ಇಲ್ಲಿ, ಪರ್ಮಿಯಸ್ ಅನ್ನೋದು. ಪರ್ಮಿಯಸ್ ಅಂದ್ರೆ ಇಟ್ ವಿಲ್ ಪರ್ಮಿಟ್ ಲ್ಯಾಕ್ಟೋಸ್. ಸರಿನಾ? ನೆಕ್ಸ್ಟ್, ಟ್ರಾನ್ಸ್ ಅಸಿಟೈಲೇಸ್. ಟ್ರಾನ್ಸ್ ಅಸಿಟೈಲೇಸ್ ಅಂದ್ರೆ ಇದರ ಫಂಕ್ಷನ್ ಎನ್ಸೆಟ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಆಕ್ಚುಲಿ ಏನಂದ್ರೆ ಇದು ಆಕ್ಟಿವೇಟ್ ಬೀಟಾ ಗ್ಯಾಲಕ್ಟೋಸೈಡೇಸ್ ನ ಆಕ್ಟಿವೇಟ್ ಮಾಡುತ್ತೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಇರುತ್ತೆ. ಸೊ ವಾಟ್ ದೀಸ್ ಆರ್ ಮೀನ್ಸ್, ಇಟ್ ಇಸ್ ಆಕ್ಟಿವ್ ಬೈ ಡಿಫಾಲ್ಟ್. ಯಾವಾಗ್ಲೂ ಕೆಲಸ ಮಾಡ್ತಿರೋಂತ ಒಂದು ಜೀನ್ಸ್ ಇರುತ್ತೆ. ಹೊರಗಡೆ ಲ್ಯಾಕ್ಟೋಸ್ ಇರ್ಲಿ, ಗ್ಲೂಕೋಸ್ ಇರ್ಲಿ, ಗ್ಲೂಕೋಸ್ ಇಲ್ದೇ ಇರ್ಲಿ, ಲ್ಯಾಕ್ಟೋಸ್ ಇಲ್ದೇ ಇರ್ಲಿ, ಒಂದು ಜೀನ್ ಮಾತ್ರ ಯಾವಾಗ್ಲೂ ಎಕ್ಸ್ಪ್ರೆಸ್ ಆಗುತ್ತೆ ಆಪೆರಾನ್ಸ್ ಅಲ್ಲಿ. ಅದು ಯಾವುದು ಅಂತ ಅಂದ್ರೆ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್, ದಟ್ ಈಸ್ ನೋನ್ ಆಸ್ ವಾಟ್, ಐ ಜೀನ್. ಸರಿನಾ? ಅದು ಮಾತ್ರ ಯಾವಾಗ್ಲೂ ಎಕ್ಸ್ಪ್ರೆಸ್ ಆಗುತ್ತೆ. ನೆಕ್ಸ್ಟ್, ಲ್ಯಾಕ್ಟೋಸ್ ಈ ಹೋಲ್ ಪ್ರೊಸೆಸ್ ಅಲ್ಲಿ ಏನು ಅಂದ್ರೆ ಸಬ್ಸ್ಟ್ರೇಟ್. ಈಗ ಎನ್ಸೈಮ್ ಇದೆ, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಇದೆ. ಓಕೆನಾ? ಸೊ ಈ ಎನ್ಸೈಮಿನ ಆಕ್ಟಿವ್ ಸೈಟಿಗೆ ಏನ್ ಬರುತ್ತೆ, ಸಬ್ಸ್ಟ್ರೇಟ್. ಈ ಸಬ್ಸ್ಟ್ರೇಟ್ ಯಾವುದು ಅಂದ್ರೆ ಲ್ಯಾಕ್ಟೋಸ್. ಅವಾಗ ದಿಸ್ ಲ್ಯಾಕ್ಟೋಸ್ ಈಸ್ ಬ್ರೋಕನ್ ಡೌನ್ ಇಂಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಸೊ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಡಿವೈಡ್ ಆಗ್ಬೇಕು ಅಂದ್ರೆ ಯಾವ ಎನ್ಸೈಮ್ ಬೇಕು, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಬೇಕು. ಅದೇ ಈ ಕೆಲಸ ಮಾಡ್ತಾ ಇರೋದು. ಸರಿನಾ? ಸೊ ದಟ್ಸ್ ವೈ ಸಬ್ಸ್ಟ್ರೇಟ್ ಯಾವುದು ಈ ಪ್ರೊಸೆಸ್ ಅಲ್ಲಿ ಅಂತಂದ್ರೆ ಲ್ಯಾಕ್ಟೋಸ್. ಓಕೆ, ದೆನ್ ಲ್ಯಾಕ್ಟೋಸ್ ರೆಗ್ಯುಲೇಟ್ ಸ್ವಿಚ್ ಆನ್ ಅಂಡ್ ಆಫ್ ಆಪೆರಾನ್. ಲ್ಯಾಕ್ಟೋಸ್ ಇದ್ರೆ ಆನ್ ಆಗುತ್ತೆ ಜೀನ್ಸ್, ಲ್ಯಾಕ್ಟೋಸ್ ಇಲ್ಲ ಅಂದ್ರೆ ಆಫ್ ಅಲ್ಲಿ ಇರುತ್ತೆ ಜೀನ್ಸ್. ಯಾವುದು ಜೀನ್ಸ್ ಅಂದ್ರೆ ಆಪೆರಾನ್. ಓಕೆನಾ? ಸೊ ದಟ್ಸ್ ವೈ ಲ್ಯಾಕ್ಟೋಸ್ ಈಸ್ ನೋನ್ ಆಸ್ ಇಂಡ್ಯೂಸರ್. ಲ್ಯಾಕ್ಟೋಸ್ ಇರೋದ್ರಿಂದಾನೇ ಇದೆಲ್ಲ ಪ್ರೊಸೆಸ್ ನಡೀತಾ ಇದೆ. ದಟ್ಸ್ ವೈ ಲ್ಯಾಕ್ಟೋಸ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್, ಇಂಡ್ಯೂಸರ್. ನಿಮಗೆ ಕ್ವೆಶನ್ ಕೇಳ್ತಾರೆ, ಲ್ಯಾಕ್ ಆಪೆರಾನ್ ಅಲ್ಲಿ ಇಂಡ್ಯೂಸರ್ ಯಾವುದು ಅಂತ. ಲ್ಯಾಕ್ ಆಪೆರಾನ್ ಅಲ್ಲಿ ಇಂಡ್ಯೂಸರ್ ಯಾವುದು, ಲ್ಯಾಕ್ಟೋಸ್. ಓಕೆ, ಸೊ ನೆಕ್ಸ್ಟ್ ಸಿ. ಸೊ ಈಗ ನಾನು ಒಪೆರಾನ್ ಮಾಡೆಲ್ ನ ಹೇಳ್ತಾ ಇರೋದು, ಲ್ಯಾಕ್ ಒಪೆರಾನ್ ಮಾಡೆಲ್ ನ. ಇದರಲ್ಲಿ ಯಾವ್ಯಾವ ಜೀನ್ಸ್ ಇದೆ ಅಂದ್ರೆ, ಪಿ ಅಂತಂದ್ರೆ ಏನು, ಪ್ರೊಮೋಟರ್. ಓಕೆ, ಸೊ ಪಿ ಈಸ್ ಪ್ರೊಮೋಟರ್, ಐ ಈಸ್ ನೋನ್ ಆಸ್ ಇನ್ಹಿಬಿಟರ್, ಪಿ ಅಂದ್ರೆ ಮತ್ತೆ ಪ್ರೊಮೋಟರ್. ಅಂದ್ರೆ ಈ ಪ್ರೊಮೋಟರಿಗೆ ಒಂದು ಜೀನ್ ಇದೆ ಇನ್ಹಿಬಿಟರ್. ನೆಕ್ಸ್ಟ್ ಇದೆ ಅಲ್ಲ, ಈ ಪ್ರೊಮೋಟರಿಗೆ ಸೆಕೆಂಡ್ ಪ್ರೊಮೋಟರ್, ದಿಸ್ ಇಸ್ ಸೆಕೆಂಡ್ ಪ್ರೊಮೋಟರ್, ದಿಸ್ ಇಸ್ ಫಸ್ಟ್ ಪ್ರೊಮೋಟರ್. ಈ ಸೆಕೆಂಡ್ ಪ್ರೊಮೋಟರಿಗೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಜೀನ್ಸ್ ಇದೆ. ಯಾವ್ದ್ಯಾವ್ದು, ZYA ಅಂತಂದೇಳಿ ಜೀನ್ ಇದೆ. ಸೊ ದೀಸ್ ಆರ್ ನೋನ್ ಆಸ್ ವಾಟ್, ಸ್ಟ್ರಕ್ಚರಲ್ ಜೀನ್. ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ಟರ್ಮಿನೇಟರ್ ಇರುತ್ತೆ, ಬಟ್ ಇಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ಟರ್ಮಿನೇಟರ್ ಇರುತ್ತೆ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ವಾಟ್, ಸೊ ದಿಸ್ ಇಸ್ ಅರೇಂಜ್ಮೆಂಟ್ ಆಫ್ ವಾಟ್, ಲ್ಯಾಕ್ ಆಪೆರಾನ್. ಈಗ ಮೀಡಿಯಂ ಅಲ್ಲಿ ಏನಿಲ್ಲ, ಇಂಡ್ಯೂಸರ್ ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಇಲ್ಲ. ವಾಟ್ ಈಸ್ ಆಬ್ಸೆಂಟ್ ನಾವು, ಲ್ಯಾಕ್ಟೋಸ್ ಇಲ್ಲ. ಲ್ಯಾಕ್ಟೋಸ್ ಇಲ್ಲ ಅಂತ ಅಂದ್ರೆ ಲ್ಯಾಕ್ಟೋಸ್ ನ ತಿನ್ನುವಂತ ಎನ್ಸೈಮ್ಸ್ ಆಕ್ಟಿವ್ ಇರ್ಬೇಕಾ ಬೇಡವಾ? ಇಲ್ಲ ಅಂದ್ರೆ ಏನಕ್ಕೆ ಆಕ್ಟಿವ್ ಇರ್ಬೇಕು, ಬೇಡ. ಸೊ ಹಾಗಾಗಿ ಏನಾಗುತ್ತೆ, ಸೊ ನೆಕ್ಸ್ಟ್ ಇಲ್ಲಿ ಪ್ರೊಮೋಟರ್ ಅಲ್ಲಿ ಯಾವ ರೀಜನ್, ಪ್ರೊಮೋಟರ್ ಅಲ್ಲಿ ಯಾವಾಗ್ಲೂ ಯಾವ ಎನ್ಸೈಮ್ ಬಂದು ಕುತ್ಕೊಳ್ಳುತ್ತೆ, DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಇದು ಏನ್ ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ. ಸೊ ಈ ಎನ್ಸೈಮ್ ಏನಾಯ್ತು, ಮುಂದೆ ಹೋಯ್ತು. ಸೊ ಇವಾಗ ಒಂದು ಐ ಜೀನ್ ಇದೆ. ಐ ಜೀನ್ ಲ್ಯಾಕ್ಟೋಸ್ ಇರ್ಲಿ ಬಿಡ್ಲಿ ಕಾನ್ಸ್ಟಿಟ್ಯೂಟಿವ್ ಜೀನ್. ಓಕೆನಾ? ಸೊ ಇದು ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಇಟ್ ವಿಲ್ ಪ್ರೊಡ್ಯೂಸ್ ರಿಪ್ರೆಸರ್ mRNA, and later from mRNA one protein is produced. Now this protein is known as what, repressor protein.
ಏನ್ ಪ್ರೊಡ್ಯೂಸ್ ಮಾಡ್ತು, ರಿಪ್ರೆಸರ್ ಅನ್ನುವಂತ ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತು. ಈ ಪ್ರೋಟೀನಿನ ಕೆಲಸ ಏನು ಅಂತಂದ್ರೆ ಇಟ್ ವಿಲ್ ಆಲ್ವೇಸ್ ಬೈಂಡ್ ಟು ಆಪರೇಟರ್. ಆಪರೇಟರ್ ರೀಜನ್ಗೆ ಏನ್ ಮಾಡುತ್ತೆ, ಹೋಗಿ ಕುತ್ಕೊಳ್ಳುತ್ತೆ. ನಾವು ದಿಸ್ ಇಸ್ ನೋನ್ ಆಸ್ ವಾಟ್, ರಿಪ್ರೆಸರ್ ಪ್ರೋಟೀನ್ ಈಸ್ ಬೈಂಡ್ ಇನ್ ವಿಚ್ ರೀಜನ್, ಆಪರೇಟರ್ ರೀಜನ್. ಸರಿನಾ? ಸೊ ಈಗ ಈ RNA ಪಾಲಿಮರೇಸ್ ಏನ್ ಮಾಡ್ತು, ಮುಂದೆ ಬಂತು, ಇಲ್ಲಿ ಜೀನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತು, mRNA ಪ್ರೊಡ್ಯೂಸ್ ಮಾಡ್ತು. ಸೊ ಹಂಗಾಗಿ ಇದ್ರ ಕೆಲಸ ಮುಗೀತು. ಓಕೆನಾ? ಸೊ ಈ RNA ಪಾಲಿಮರೇಸ್ ಕೆಲಸ ಏನು, DNA ಇಂದ RNA ಪ್ರೊಡ್ಯೂಸ್ ಮಾಡೋದು. ಸೊ RNA ಪ್ರೊಡ್ಯೂಸ್ ಮಾಡ್ತು, ಮುಗೀತು. ನೆಕ್ಸ್ಟ್ ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡಿರೆಕ್ಷನ್. ಸೊ ಮತ್ತೆ ಇಲ್ಲಿ ಬಂತು, ಇಲ್ಲಿ ಏನ್ ರೀಜನ್ ಸಿಕ್ತು ಇದಕ್ಕೆ, ಪ್ರೊಮೋಟರ್ ರೀಜನ್ ಸಿಕ್ತು. ಪ್ರೊಮೋಟರ್ ರೀಜನ್ ಸಿಕ್ಕಿದ್ಮೇಲೆ ಇದೇನ್ ಮಾಡ್ಬೇಕು, ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕು. ಸರಿನಾ? ಬಟ್ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ಈ ರೀಜನ್ ಅಲ್ಲಿ ಏನಿದೆ ಅಡ್ಡ ಅಂತ ಅಂದ್ರೆ ರಿಪ್ರೆಸರ್ ಇದೆ. ಸೊ ಇಟ್ ಈಸ್ ಮೂವಿಂಗ್ ಇನ್ ದ ಜೀನ್ ಲೈಕ್ ಇನ್ ದಿಸ್ ಡಿರೆಕ್ಷನ್, ಬಟ್ ದೇರ್ ಈಸ್ ಒನ್ ರೀಜನ್ ವಿಚ್ ಇಸ್ ಸ್ಟಾಪಿಂಗ್ ಟು ಮೂವ್ RNA ಪಾಲಿಮರೇಸ್ ಫರ್ದರ್. RNA ಪಾಲಿಮರೇಸ್ ನ ಮುಂದೆ ಹೋಗಕ್ಕೆ ಬಿಡ್ತಾ ಇಲ್ಲ. ಯಾವುದು ಅದು ಅಂತಂದ್ರೆ ರಿಪ್ರೆಸರ್ ಜೀನ್. ಇಟ್ ಈಸ್ ಸ್ಟಾಪಿಂಗ್ ದ ಪ್ರೊಸೆಸ್, ಇನ್ಹಿಬಿಟಿಂಗ್ ದ ಪ್ರೊಸೆಸ್. ಇನ್ಹಿಬಿಟ್ ಮಾಡೋದು ಅಂತಂದ್ರೆ ಏನು, ಸ್ಟಾಪ್ ಮಾಡೋದು. ಸೊ ಇಟ್ ಈಸ್ ನೋನ್ ಆಸ್ ನೆಗೆಟಿವ್ ರೆಗ್ಯುಲೇಷನ್. ನೆಗೆಟಿವ್ ಯಾಕೆ ಅಂತ ಅಂದ್ರೆ ಒಂದು ಪ್ರೊಸೆಸ್ ಆಗೋದನ್ನ ತಡೀತಾ ಇದೆ. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕು ಬಟ್ ಆಗ್ತಾ ಇಲ್ಲ, ಸ್ಟಾಪ್ ಮಾಡ್ತಾ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ನೆಗೆಟಿವ್ ರೆಗ್ಯುಲೇಷನ್. ದಟ್ ಈಸ್ ಬಿಕಾಸ್ ಆಫ್ ರಿಪ್ರೆಸರ್. ಸೊ ರಿಪ್ರೆಸರ್ ಇರೋದ್ರಿಂದ RNA ಪಾಲಿಮರೇಸ್ ಮುಂದೆ ಹೋಗಲಿಲ್ಲ. ಸೊ ಹಂಗಾಗಿ there is no transcription and there is no translation and there is no production of any enzymes. ಸೊ ಎನ್ಸೈಮ್ಸ್ ಇದರಿಂದ ನೋಡಿ, Z ಇಂದ ಯಾವ ಎನ್ಸೈಮ್ ಪ್ರೊಡ್ಯೂಸ್ ಆಗಬೇಕಾಗಿತ್ತು, ಬೀಟಾ ಗ್ಯಾಲಕ್ಟೋಸಿಡೇಸ್. Y ಇಂದ ಪರ್ಮಿಯೇಸ್ ಆಗಬೇಕಾಗಿತ್ತು. A ಇಂದ ಟ್ರಾನ್ಸ್ಅಸಿಟಲೇಸ್ ಅನ್ನುವಂಥ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗಬೇಕಾಗಿತ್ತು. ಬಟ್ ಯಾವುದನ್ನು ಆಗ್ತಾ ಇಲ್ಲ, ಯಾಕಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗಿಲ್ಲ. ಸೊ ಹಂಗಾಗಿ ಟ್ರಾನ್ಸ್ಲೇಷನ್ ಕೂಡ ಆಗಲ್ಲ. ಸೊ ದಟ್ಸ್ ವೈ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಸ್ವಿಚ್ ಆಫ್ ಕಂಡೀಷನ್. ಇದ್ರ ಅರ್ಥ ಇಷ್ಟೇ, ಊಟ ಇಲ್ಲ ಅಂತ ಆದ್ರೆ ಊಟನ ಬ್ರೇಕ್ ಮಾಡುವಂತ ಎನ್ಸೈಮ್ಸ್ ಯಾಕೆ ನಾವು ಸಿಂಥಸಿಸ್ ಮಾಡಬೇಕು ಅಂತ. ಸೊ ಸಿಂಥಸಿಸ್ ಮಾಡ್ಬೇಕು ಅಂದ್ರೆ ಎಷ್ಟೆಲ್ಲ ಎನರ್ಜಿ ಎಲ್ಲ ಬೇಕಾಗುತ್ತೆ. ಯಾಕೆ ಅದನ್ನ ಮಾಡ್ಬೇಕು? ಈಗ ನಾವು ಊಟ ಮಾಡ್ತಾ ಇಲ್ಲ ಅಂದ್ರೆ ನಾವು ಸುಮ್ನೆ ಮೌತ್ ಈ ತರ ಚೀವ್ ಮಾಡ್ತೀವ? ಇಲ್ಲ. ಸೊ ಊಟ ಇದ್ರಿಂದ ನಾವು ಚೀವ್ ಮಾಡೋದು. ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಬೇಕು? ಸುಮ್ನೆ ಕುತ್ಕೊಂಡಾಗ ಊಟ ಇದೆ ಅನ್ಕೊಂಡು ಮತ್ತೆ ನಾವು ಜಗಿತಿರ್ತೀವ? ಇಲ್ಲ. ಮೀನ್ಸ್ ಇಫ್ ದೇರ್ ಈಸ್ presence of lactose in the medium, then only all these enzymes will express. If it is not present, then it will be in the inactive condition. That's why it is known as what, switch off condition. ಇಷ್ಟೇ ಇದರ ಅರ್ಥ. ಸರಿನಾ? ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ, ಲ್ಯಾಕ್ಟೋಸ್ ಬಂತು. ಲ್ಯಾಕ್ಟೋಸ್ಗೆ ನಾವು ಏನಂತ ಕರಿತೀವಿ, ಇಂಡ್ಯೂಸರ್. ಸೊ ದೇರ್ ಈಸ್ ಲ್ಯಾಕ್ಟೋಸ್ ಇನ್ ದ ಮೀಡಿಯಂ. ಓಕೆ, ಲ್ಯಾಕ್ಟೋಸ್ ಇಸ್ ಪ್ರೆಸೆಂಟ್. ಓಕೆ, ಲ್ಯಾಕ್ಟೋಸ್ಗೆ ಏನಂತ ಕರಿತೀವಿ, ಇಂಡ್ಯೂಸರ್. NCERT ಟರ್ಮ್ಸ್, ಇಂಡ್ಯೂಸರ್ ಅಂತ ಅಂದ್ರೆ ಲ್ಯಾಕ್ಟೋಸ್ ಇದೆ ಅಂತ ಅರ್ಥ. ಸೊ ಆಸ್ ಯೂಶುವಲ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಇದೆ, ಸಾರಿ RNA ಪಾಲಿಮರೇಸ್ ಎನ್ಸೈಮ್ ಇದೆ. ಇದು ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ ಯಾವ ಜೀನ್ ನ, ಐ ಜೀನ್ ನ. ಸೊ ಅವಾಗ ರಿಪ್ರೆಸರ್ mRNA ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಏನ್ ಪ್ರೊಡ್ಯೂಸ್ ಆಯ್ತು, ರಿಪ್ರೆಸರ್ ಪ್ರೋಟೀನ್ ಪ್ರೊಡ್ಯೂಸ್ ಆಯ್ತು. ಸೊ ಈಗ ಈ ರಿಪ್ರೆಸರ್ ಪ್ರೋಟೀನ್ಗೆ ಏನು ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಲ್ಯಾಕ್ಟೋಸ್. ಸೊ ರಿಪ್ರೆಸರ್ ಪ್ರೋಟೀನ್ ಈಸ್ ಇಂಟರಾಕ್ಟೆಡ್ ವಿತ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಸೆಲ್ ಒಳಗಡೆ ಬಂದಾಗ ಎಲ್ಲೋ ಲ್ಯಾಕ್ಟೋಸ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ದಿಸ್ ಎಲ್ಲೋ ಲ್ಯಾಕ್ಟೋಸ್ ಇಸ್ ಬೈಂಡಿಂಗ್ ಟು ಲ್ಯಾಕ್ಟೋಸ್, ಸಾರಿ ಬೈಂಡಿಂಗ್ ಟು ರಿಪ್ರೆಸರ್. ಇದು ರೆಡ್ ಕಲರ್ ಇದೆಲ್ಲ ಅದು ರಿಪ್ರೆಸರ್, ಇದು ಏನು ಅಂತಂದ್ರೆ ಲ್ಯಾಕ್ಟೋಸ್. ಸರಿನಾ? ಸೊ ಲ್ಯಾಕ್ಟೋಸ್ ಅನ್ನುವಂಥದ್ದು ರಿಪ್ರೆಸರ್ಗೆ ಬೈಂಡ್ ಮಾಡ್ಬಿಟ್ಟಿದೆ. ಅವಾಗ ರಿಪ್ರೆಸರ್ ಏನಾಗುತ್ತೆ, ಇನ್ಆಕ್ಟಿವ್. ವಾಟ್ ರಿಪ್ರೆಸರ್ ವಿಲ್ become, it will become inactive. ಯಾಕೆಂದ್ರೆ ಲ್ಯಾಕ್ಟೋಸ್ ಏನ್ ಮಾಡುತ್ತೆ ಅಂದ್ರೆ ರಿಪ್ರೆಸರಿನ ಸ್ಟ್ರಕ್ಚರ್ ಚೇಂಜ್ ಮಾಡ್ಬಿಡುತ್ತೆ. ಅವಾಗ ರಿಪ್ರೆಸರ್ ಏನಾಗುತ್ತೆ, ಇನ್ಆಕ್ಟಿವ್ ಆಯ್ತು. ಸೊ ಇನ್ಆಕ್ಟಿವ್ ಆಗಿದ್ದ ರಿಪ್ರೆಸರ್ ಅಂದ್ರೆ ಪ್ರೊಮೋಟರಿಗೆ ಬೈಂಡ್ ಆಗುತ್ತಾ, ಅದು ಆಗೋದಿಲ್ಲ. ಇಟ್ ವಿಲ್ ನಾಟ್ ಬೈಂಡ್ ಟು ಪ್ರೊಮೋಟರ್. ಸೊ ಹಂಗಂದ್ರೆ ಇಲ್ಲಿ ಏನಿದೆ, ಆಸ್ ಯೂಶುವಲ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಬಂದು ಪ್ರೊಮೋಟರ್ ರೀಜನ್ ಗೆ ಕೂತಿದೆ. ನೆಕ್ಸ್ಟ್ ಇಲ್ಲಿ ಆಪರೇಟರ್ ರೀಜನ್ ಅಲ್ಲಿ ಯಾವುದು ಬ್ಲಾಕ್ ಇಲ್ಲ, ರಿಪ್ರೆಸರ್ ಬಂದು ಆಪರೇಟರ್ ನ ಬ್ಲಾಕ್ ಮಾಡಿಲ್ಲ. ಸೊ ಹಂಗಾಗಿ ಇಟ್ ವಿಲ್ ಮೂವ್ ಟುವರ್ಡ್ಸ್ ಸ್ಟ್ರಕ್ಚರಲ್ ಜೀನ್. ದೆನ್ ಇನ್ ದಿಸ್ ಸ್ಟ್ರಕ್ಚರಲ್ ಜೀನ್ ದೇರ್ ಆರ್ ಮೆನಿ what are present, nucleotides. Then it will transcribe into mRNA. ಸೊ ಏನಾಗುತ್ತೆ, ಅದು ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ ಏನಾಗಬೇಕು, mRNA ಆಗಬೇಕು. ಸೊ ಈ mRNA ಅಲ್ಲಿ ಸ್ಪೆಷಲ್ ಕಂಡೀಷನ್ ಏನು ಅಂತಂದ್ರೆ ಇದು ಎಲ್ಲಾ ಜೀನ್ಸ್ಗೂ ಒಂದೇ mRNA ಇರುತ್ತೆ. ಓಕೆನಾ? ಸೊ ಹಂಗಂದ್ರೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಗೆ ಏನಾಗಬೇಕು, ಎಲ್ಲದಕ್ಕೂ ಸ್ಮಾಲರ್ ಸಬ್ ಯೂನಿಟ್, ಲಾರ್ಜರ್ ಸಬ್ ಯೂನಿಟ್ ಆಫ್ RNA ಟು ಪ್ರೊಡ್ಯೂಸ್ ವಾಟ್, ಅ ಪ್ರೋಟೀನ್ ಚೈನ್.
ಸರಿನಾ? ಸೊ ಎಲ್ಲದನ್ನು ಸೇರಿಸಿ ಏನು ಒಂದು ಪ್ರೋಟೀನ್ ಚೈನ್ ಪ್ರೊಡ್ಯೂಸ್ ಆಗಬೇಕು. ಇಲ್ಲಿಂದ ಒಂದು ಪ್ರೋಟೀನ್ ಚೈನ್, ಇಲ್ಲಿಂದ ಒಂದು ಪ್ರೋಟೀನ್ ಚೈನ್, ಇಲ್ಲಿಂದ ಒಂದು ಪ್ರೋಟೀನ್ ಚೈನ್ ಪ್ರೊಡ್ಯೂಸ್ ಆಯ್ತು. ಓಕೆ, ದಟ್ ಇಸ್ ನೋನ್ ಆಸ್ ವಾಟ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಹಂಗಂದ್ರೆ Z ಇಂದ ಒಂದು ಪ್ರೋಟೀನ್ ಬಂತು, Y ಇಂದ ಒಂದು ಪ್ರೋಟೀನ್ ಬಂತು, A ಇಂದ ಒಂದು ಪ್ರೋಟೀನ್ ಬಂತು. ಸರಿನಾ? ಈ ಎಲ್ಲಾ ಪ್ರೋಟೀನ್ ನೆಕ್ಸ್ಟ್ ಏನಾಗುತ್ತೆ? ಎಂಜೈಮ್. All these proteins will next transform into what? Enzyme. Z ಇಂದ ಬರುವಂತ ಎಂಜೈಮ್ ಹೆಸರೇನು? ಬೀಟಾ ಗ್ಯಾಲಕ್ಟೋಸಿಡೇಸ್ ಎಂಜೈಮ್. ಓಕೆನಾ? Y ಇಂದ ಬರುವಂತ ಎಂಜೈಮ್ ಯಾವುದು? ಪರ್ಮಿಯೇಸ್. A ಇಂದ ಬರುವಂತ ಎಂಜೈಮ್ ಯಾವುದು? ಟ್ರಾನ್ಸ್ ಅಸಿಟೈಲೇಸ್. ಗೊತ್ತಾಗ್ತಿದೆ? ಸೊ ಲೈಕ್ ದೀಸ್ ಆಲ್ ಎಂಜೈಮ್ಸ್ ಆರ್ ಪ್ರೊಡ್ಯೂಸ್ಡ್. ಇದೇನ್ ಮಾಡುತ್ತೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಎಂಜೈಮ್? ಈ ಎಂಜೈಮ್ಗೆ ಲ್ಯಾಕ್ಟೋಸ್ ಬಂದು ಕೂರುತ್ತೆ. ಸೊ ಲ್ಯಾಕ್ಟೋಸ್ is broken down into glucose and galactose. Lactose is broken down into glucose and galactose. Next, Y ಏನ್ ಮಾಡುತ್ತೆ? It will produce permease enzyme. ಪರ್ಮಿಯಸ್ ಎಂಜೈಮ್ ಅಂತಂದ್ರೇನು? ಲ್ಯಾಕ್ಟೋಸ್ ನ ಸೆಲ್ ಒಳಗಡೆ ಬಿಟ್ಕೊಂತು. ಓಕೆನಾ? ಸೊ ಇದಿಷ್ಟು ಏನು ಅಂತ ತಿಳ್ಕೊಳ್ಳಿ, ಒಂದು ಸೆಲ್. ಸೊ ದಿಸ್ ಇಸ್ ಒನ್ ಕಂಪ್ಲೀಟ್ ಸೆಲ್. ಓಕೆ, ಸೊ ಇದೊಂದು ಸೆಲ್ ಇದೆ. ಸೆಲ್ ಅಲ್ಲಿ ಆಲ್ರೆಡಿ ಇನ್ ದ ವಾಲ್ಸ್ ಆಫ್ ದ ಸೆಲ್, ಸೆಲ್ಲಿನ ವಾಲ್ಸ್ ಅಂದ್ರೆ ಸೆಲ್ ವಾಲ್ಸ್ ಹತ್ರ ಏನಿರುತ್ತೆ ಅಂದ್ರೆ ಪರ್ಮಿಯಸ್ ಅನ್ನುವಂತ ಎಂಜೈಮ್ ಆಲ್ರೆಡಿ ಇರುತ್ತೆ. ಅಂದ್ರೆ ಇದು ಎಕ್ಸ್ಪ್ರೆಸ್ ಆಗಕ್ಕಿಂತ ಮುಂಚೆನೆ, ಈ ಎಲ್ಲಾ ಜೀನ್ಸ್ ಎಕ್ಸ್ಪ್ರೆಸ್ ಆಗಕ್ಕಿಂತ ಮುಂಚೆನೆ ಲೋ ಅಮೌಂಟ್ ಅಲ್ಲಿ ಪರ್ಮಿಯಸ್ ಅನ್ನೋದು ಆಲ್ರೆಡಿ ರಿಲೀಸ್ ಆಗಿರುತ್ತೆ. ಓಕೆ, ಸೊ ಪರ್ಮಿಯಸ್ ಅನ್ನೋದು ರಿಲೀಸ್ ಆಗಿರುತ್ತೆ. ಸೊ ಅಲ್ಲಿ ಸರೌಂಡಿಂಗ್ ಅಲ್ಲಿ, ಓಕೆನಾ? ಸೊ ಇದು ಬ್ಯಾಕ್ಟೀರಿಯಾ ಹೊರಗಡೆ ಏನಾದ್ರು ಲ್ಯಾಕ್ಟೋಸ್ ಇತ್ತು ಅಂದ್ರೆ ಪರ್ಮಿಯಸ್ ಏನ್ ಮಾಡುತ್ತೆ? ಪರ್ಮಿಟ್ ಮಾಡ್ಕೊಳ್ಳುತ್ತೆ ಲ್ಯಾಕ್ಟೋಸ್ ನ ಒಳಗ್ ಬರಕ್ಕೆ. ಆವಾಗ ದಟ್ ವಿಲ್ ಇಂಟರಾಕ್ಟ್ ಟು ರಿಪ್ರೆಸರ್ ಇನ್ಆಕ್ಟಿವ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇದೆಲ್ಲ ಜೀನ್ ಪ್ರೊಡ್ಯೂಸ್ ಆಗುತ್ತೆ. ನಾವು ದಿಸ್ ಪರ್ಮಿಯಸ್ ವಿಲ್ ಪ್ರೊಡ್ಯೂಸ್ ಇನ್ ಲಾರ್ಜ್ ಅಮೌಂಟ್. ಈಗ ಏನಾಗುತ್ತೆ? ಸ್ವಲ್ಪ ಒಳಗಡೆ ಬಿಟ್ಕೊಂಡು ನೋಡ್ತು ಯಾವ್ದನ್ನ? ಲ್ಯಾಕ್ಟೋಸ್ ನ. ಇದನ್ನ ನಾವು ತಿನ್ಬೋದು ಅಂತ ಗೊತ್ತಾದ್ಮೇಲೆ ಏನಾಗುತ್ತೆ? ನಾವು ಇಟ್ ವಿಲ್ ಪ್ರೊಡ್ಯೂಸ್ ಇನ್ ಲಾರ್ಜ್ ಅಮೌಂಟ್. ಈಗ ಎಲ್ಲ ಕಡೆನೂ ಏನಾಗುತ್ತೆ? ಪರ್ಮಿಯಸ್ ಬಂದು ಕುತ್ಕೊಳ್ಳುತ್ತೆ. ನಾವು ಹೊರಗಡೆ ಇರುವಂತ ಲ್ಯಾಕ್ಟೋಸ್ ಎಲ್ಲ ಏನಾಯ್ತು? ಒಳಗಡೆ ಬಂತು. ಸೊ ಇಟ್ ವಿಲ್ allow all lactose inside the cell. Now what happens? Lactose is broken down into glucose and galactose, and from the glucose energy is released. ಸೊ ಗ್ಲೂಕೋಸ್ ಇಂದನೇ ಇದಕ್ಕೆ ಏನ್ ಸಿಗುತ್ತೆ? ಎನರ್ಜಿ ಸಿಗುತ್ತೆ. ಯಾಕೆ ಅಂದ್ರೆ ನಾವು ನೋಡಿದೀವಿ ಫಸ್ಟ್ ಇಯರ್ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಪ್ರೊಸೆಸ್ ಏನಾಗುತ್ತೆ? ಗ್ಲೈಕೋಲಿಸಿಸ್ ಆಗುತ್ತೆ. ಗ್ಲೈಕೋಲಿಸಿಸ್ ಅಲ್ಲಿ ಮೇಜರ್ ಆಗಿ ಏನ್ ಬರುತ್ತೆ? ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಇಂಟು 2-pyruvic acid and energy is released, that is 2 ATP. ನೆಕ್ಸ್ಟ್ ಕ್ರೆಬ್ ಸೈಕಲ್ ಯಾವುದು ಅಂತ ಎಲ್ಲ ಪ್ರೊಸೆಸ್ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಮೈಟೊಕಾಂಡ್ರಿಯಾ ಇಲ್ಲ. ಸೊ 2 ATP ಬರಬೇಕು ಅಂತಂದ್ರೆ ಫುಡ್ ನ ಬ್ರೇಕ್ ಮಾಡಬೇಕು. ಸರಿನಾ? ಸೊ ಬ್ರೇಕ್ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಕೆಲಸ ಆಗ್ತಾ ಇದೆ. ಸೊ ಆಲ್ ಜೀನ್ಸ್, ಎಲ್ಲಾ ಜೀನ್ಸ್ ಏನು ಕೆಲಸ ಮಾಡ್ತಾ ಇದೆ? ಒಂದು ಪ್ರೊಮೋಟರಿಗೆ 3 ಜೀನ್ಸ್ ಇತ್ತಲ್ಲ, 3 ಜೀನ್ಸ್ ಬೇರೆ ಬೇರೆ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡಿ ಅದರ ಕೆಲಸ ಮಾಡ್ತಾ ಇದೆ. ಸೊ ಈಗ ಇದು ಕೆಲಸ ಮಾಡ್ತಾ ಇದೆ ಅಂದ್ರೆ ಇದು ಸ್ವಿಚ್ ಆನ್ ಸ್ವಿಚ್ ಆಫ್ ಕಂಡೀಷನ್? ಸ್ವಿಚ್ ಆನ್ ಕಂಡೀಷನ್. Okay, so in the presence of inducer, lac operon is switch on condition. In absence of inducer, that is lactose, inducer andre eno lactose, it is in switch off condition. Ishte switch off condition alli yavaglu switch on irli off irli ಹೊರಗಡೆ ಲ್ಯಾಕ್ಟೋಸ್ ಇರಲಿ ಗ್ಲೂಕೋಸ್ ಇರಲಿ ಏನೇ ಇದ್ರೂ ಒಂದು ಮಾತ್ರ ಯಾವಾಗಲೂ ಪ್ರೊಡ್ಯೂಸ್ ಆಗ್ತಿರುತ್ತೆ, ಅದು ಇನ್ಹಿಬಿಟರ್. ಸೊ ಅದು ಯಾವಾಗಲೂ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಇನ್ಹಿಬಿಟರ್ ಜೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ಹಿಬಿಟರ್ ಜೀನ್ ಆಪರೇಟರ್ ಗೆ ಹೋಗಿ ಫಿಕ್ಸ್ ಆದ್ರೆ ಇಲ್ಲಿ ಮುಂದೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಗಲ್ಲ, ದಟ್ ಇಸ್ ಸ್ವಿಚ್ ಆಫ್ ಕಂಡೀಷನ್. ಯಾವಾಗ ಇನ್ಹಿಬಿಟರ್ ಜೊತೆ ಲ್ಯಾಕ್ಟೋಸ್ ಅಂದ್ರೆ ಇಂಡ್ಯೂಸರ್ ಇಂಟರಾಕ್ಟ್ ಆಗುತ್ತೆ ಅವಾಗ ಇನ್ಹಿಬಿಟರಿನ ಸ್ಟ್ರಕ್ಚರ್ ಚೇಂಜ್ ಆಯ್ತು, ಅಂದ್ರೆ ರಿಪ್ರೆಸರಿನ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಸೊ ಅವಾಗ ಈ ಎಲ್ಲಾ ಜೀನ್ಸ್ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಯಾವುದು? ZYA ಎಲ್ಲ ಜೀನ್ಸ್ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ಎಕ್ಸ್ಪ್ರೆಸ್ ಆದ್ರೆ ಎಷ್ಟು ಲ್ಯಾಕ್ಟೋಸ್ ಇದೆ ಎಲ್ಲ ಒಳಗಡೆ ಸೆಲ್ ಒಳಗಡೆ ಬಂದು ಬ್ರೇಕ್ ಡೌನ್ ಆಗಿ ಈ ಬ್ಯಾಕ್ಟೀರಿಯಾಗೆ ಎನರ್ಜಿ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಓಕೆನಾ? ಸೊ ನಾನು ಒಂದೇ ಒಂದು ನೀಟ್ ಕ್ವೆಶನ್ ಕೂಡ ನಿಮಗೆ ಈಗ ಸಾಲ್ವ್ ಮಾಡಿಸ್ತೀನಿ. ಸೊ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ NCERT. NCERT ಅಲ್ಲಿ ಇದೇ ಅವರು ಕೊಟ್ಟಿರೋದು. ಸೊ ಇಲ್ಲಿ ಇನ್ಆಕ್ಟಿವ್ ರಿಪ್ರೆಸರ್ ಅಂತ ಅಂದ್ರೆ ಯಾವಾಗ ಇಂಡ್ಯೂಸರ್ ರಿಪ್ರೆಸರಿಗೆ ಇಂಟರಾಕ್ಟ್ ಆಗುತ್ತೆ ಅವಾಗ ಇದೇನಾಗುತ್ತೆ? ರಿಪ್ರೆಸರ್ ಇನ್ಆಕ್ಟಿವ್ ಆಗುತ್ತೆ. ಹಾಗಾಗಿ ಇದು ಆಪರೇಟರ್ ರೀಜನ್ ಗೆ ಬೈಂಡ್ ಆಗಲ್ಲ. ಸೊ ನೆಕ್ಸ್ಟ್ ZYA ಏನಾಗುತ್ತೆ? ಎಕ್ಸ್ಪ್ರೆಸ್ ಆಗಿ mRNA ಪ್ರೊಡ್ಯೂಸ್ ಆಗುತ್ತೆ. mRNA ಇಂದ mRNA ಇಂದ 3 ಪ್ರೋಟೀನ್ ಪ್ರೊಡ್ಯೂಸ್ ಆಯ್ತು. 3 ಪ್ರೋಟೀನ್ ಇಂದ ನೆಕ್ಸ್ಟ್ ಎಂಜೈಮ್ಸ್ 3 ಎಂಜೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಂಥ mRNA ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಪಾಲಿರೈಬೋಸೋಮ್ಸ್ ಅಂತ ಕರಿತೀವಿ. ಸೆಲ್ ದ ಯೂನಿಟ್ ಆಫ್ ಲೈಫ್ ನಿಮಗೆ ಟಾಪಿಕ್ ನೆನಪಿದ್ರೆ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ರೈಬೋಸೋಮ್ಸ್ ಇನ್ ಪ್ರೊಕ್ಯಾರಿಯೋಟ್ಸ್ ಆರ್ ಅರೇಂಜ್ಡ್ ಆನ್ ಒನ್ mRNA. ಒನ್ mRNA ಗೆ ಜಾಸ್ತಿ ರೈಬೋಸೋಮ್ಸ್ ಅರೇಂಜ್ ಆಗುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ? ಪಾಲಿಯೋಸೋಮ್ಸ್ ಅಥವಾ ಪಾಲಿರೈಬೋಸೋಮ್ಸ್ ಅಂತ ಕೂಡ ಕರಿತೀವಿ. ಸೊ ಬಿಕಾಸ್ ಆಫ್
ಪಾಲಿಸಿಸ್ಟ್ರಾನಿಕ್ ಕಂಡೀಷನ್. ಯಾಕೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿನೇ ಪಾಲಿಸಿಸ್ಟ್ರಾನಿಕ್ ಆಗ್ತಾ ಇದೆ ಅಂದ್ರೆ ಇರೋದು ಜೆನೆಟಿಕ್ ಮೆಟೀರಿಯಲ್ ಚಿಕ್ಕದು. ಪ್ರತಿಯೊಂದು ಸ್ಟ್ರಕ್ಚರಲ್ ಜೀನ್ಗೂ ಪ್ರೊಮೋಟರ್ ಕೊಟ್ಕೊಂತ ಬಂದ್ರೆ ಸ್ಪೇಸ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಸ್ಪೇಸ್. ಸೊ ಇರೋ ಜೆನೆಟಿಕ್ ಮೆಟೀರಿಯಲ್ ಚಿಕ್ಕದು, ಆರ್ಗಾನಿಸಮೇ ಚಿಕ್ಕದು. ಸೊ ಹಾಗಾಗಿ ಒಂದು ಪ್ರೊಮೋಟರ್ಗೆ ಜಾಸ್ತಿ ಸ್ಟ್ರಕ್ಚರಲ್ ಜೀನ್ಸ್ ಇದೆ, ಸರಿನಾ? ಸೊ ದಿಸ್ ಇಸ್ ಹೌ ಇಟ್ ಇಸ್ ಆಲ್ ವರ್ಕ್ಸ್. ನೆಕ್ಸ್ಟ್, ಇಫ್ ಐ ಜೀನ್ ಇಸ್ ಮ್ಯೂಟೇಟೆಡ್, ಐ ಜೀನ್ ನ ಮ್ಯೂಟೇಟ್ ಮಾಡಿದರೆ ಅಂಡ್ ಪ್ರಾಡಕ್ಟ್ ನಾಟ್ ಬೈಂಡ್ಸ್ ವಿತ್ ಇಂಡ್ಯೂಸರ್, ಹಂಗಂದ್ರೆ ರಿಪ್ರೆಸರ್ ಯಾವುದಕ್ಕೆ ಏನಾಗಲ್ಲ, ರಿಪ್ರೆಸರ್ ವಿಲ್ ನಾಟ್ ಬೈಂಡ್ ಟು ಲ್ಯಾಕ್ಟೋಸ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್? ಸೊ ಅವರು ಸ್ವಲ್ಪ ಸ್ವಿಚ್ ಆಫ್ ಕಂಡೀಷನ್ ಅನ್ನ ಯಾವ ರೀತಿ ಕೇಳ್ತಾ ಇದ್ದಾರೆ, ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ರಿಪ್ರೆಸರ್ ಏನಾಗಿದೆ, ಐ ಜೀನ್ ಅಂದ್ರೆ ಇಂಡ್ಯೂಸರ್, ದಟ್ ಈಸ್ ಐ ಜೀನ್ ಏನಾಗಿದೆ, ಮ್ಯೂಟೇಶನ್ ಆಗಿದೆ. ಹಂಗಾಗಿ ಅಂಡ್ ಪ್ರಾಡಕ್ಟ್, ಐ ಜೀನ್ ನ ಪ್ರಾಡಕ್ಟ್ ಯಾವುದು, ರಿಪ್ರೆಸರ್ ಅಲ್ವಾ? ಸೊ ದಿಸ್ ರಿಪ್ರೆಸರ್ ವಿಲ್ ನಾಟ್ ಬೈಂಡ್ ಟು ಇಂಡ್ಯೂಸರ್. ಇಂಡ್ಯೂಸರ್ ಅಂದ್ರೆ ಏನು, ಲ್ಯಾಕ್ಟೋಸ್. ಇದಕ್ಕೆ ಬೈಂಡ್ ಆಗಲ್ಲ ಅಂತೆ. ಸೊ ಬೈಂಡ್ ಆಗಿಲ್ಲ ಅಂತಂದ್ರೆ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್? ಇದಕ್ಕೆ ಬೈಂಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಯ್ತು? ಓಕೆ, ವಾಟ್ ಹ್ಯಾಪನ್ಸ್? ZYA ಜೀನ್ಸ್ ವಿಲ್ ಟ್ರಾನ್ಸ್ಲೇಟ್. ZYA ಜೀನ್ಸ್ ಏನಾಗುತ್ತೆ, ಟ್ರಾನ್ಸ್ಲೇಟ್ ಆಗುತ್ತಾ? ನೋ. ಯಾಕೆ ಟ್ರಾನ್ಸ್ಲೇಟ್ ಆಗಲ್ಲ ಅಂತಂದ್ರೆ ರಿಪ್ರೆಸರ್ ಹೋಗಿ ಆಪರೇಟರ್ಗೆ ಬೈಂಡ್ ಆಗಿರುತ್ತೆ. ಲ್ಯಾಕ್ಟೋಸ್ ಇಲ್ಲಿಗೆ ಬಂದು ಇಂಟರಾಕ್ಟ್ ಮಾಡಿಲ್ಲ ಅಂದ್ರೆ ರಿಪ್ರೆಸರ್ ಇಂದ ಆಸ್ ಯೂಶುವಲ್ ಕೆಲಸ ಏನು, ಆಪರೇಟರ್ಗೆ ಹೋಗಿ ಬೈಂಡ್ ಆಗುತ್ತೆ. ಅವಾಗ ZYA ಜೀನ್ಸ್ ಏನಾಗುತ್ತೆ, ZYA ವಿಲ್ ನಾಟ್ ಟ್ರಾನ್ಸ್ಲೇಟ್. ಓಕೆನಾ? ಸೊ ನೆಕ್ಸ್ಟ್, ಓನ್ಲಿ Z ವಿಲ್ ನಾಟ್ ಟ್ರಾನ್ಸ್ಲೇಟ್, ಹಂಗಂತೂ ಆಗಕ್ಕಾಗಲ್ಲ. ZYA ಜೀನ್ ವಿಲ್ ನಾಟ್ ಟ್ರಾನ್ಸ್ಲೇಟ್, ದಿಸ್ ಇಸ್ ಕರೆಕ್ಟ್. ಸೊ ಮೂರುನು ZYA ಮೂರುನು ಏನಾಗಲ್ಲ, ಟ್ರಾನ್ಸ್ಲೇಟ್ ಆಗಲ್ಲ, ಸರಿನಾ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, in lac, the lac in lac-operon refers to, lac ಅಂದ್ರೆ ಏನು, lac-operon ಅಲ್ಲಿ, that is known as what, lactose, ಸರಿನಾ? ಸೊ ಈ ರೀತಿ ಕ್ವೆಶನ್ಸ್ ನಿಮಗೆ ನೀಟಲ್ಲಿ ಬರ್ತದೆ. ನಾನು ಇವಾಗ ನಿಮಗೆ ಕಾನ್ಸೆಪ್ಟ್ ಹೇಳಿದ್ದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂದ್ರೆ ನೀವು ಯಾವುದೇ ಈ ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಮೇಲೆ ನೀಟ್ ಕ್ವೆಶನ್ಸ್ MCQ ಏನೇ ಕೇಳಿದ್ರು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇದೇ ತರ ವಿಡಿಯೋಸ್ ನೋಡ್ತಾ ಇರಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಯಾಕೆಂದ್ರೆ ನಿಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲದನ್ನು ಸಿಲೆಬಸ್ ನಾನು ಇದರಲ್ಲಿ ಕವರ್ ಮಾಡ್ತೀನಿ, ಜೊತೆಗೆ ಅಪ್ಡೇಟ್ಸ್ ಆಗಿರ್ಬೋದು, PYQs ಆಗಿರ್ಬೋದು, ಎಲ್ಲದನ್ನು ಸಾಲ್ವ್ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಬೈ.